ಜೆಡಿಎಸ್ ಪಕ್ಷಕ್ಕೆ ಬೆಂಬಲ ಘೋಷಿಸಿದ ಎಚ್ಆರ್ ಸಂದೀಪ್ ರೆಡ್ಡಿ. ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಒಂದು ಸೀಟು ಗೆಲ್ಲಲು ಬಿಡೋದಿಲ್ಲ ಅಂತ ಸವಾಲ್. ನಮ್ಮ ತಾತನವರಾದ ದಿವಂಗತ ಎಸ್ ಮುನಿಶಾಮಪ್ಪ ಅವರು ಕಟ್ಟಿ ಬೆಳೆಸಿರುವ ಜೆಡಿಎಸ್ ಪಕ್ಷಕ್ಕೆ ನಾನು ಬೆಂಬಲ ನೀಡುತ್ತೇನೆ. ಕ್ಷೇತ್ರದ ಶಾಸಕ ರವಿಯಣ್ಣನವರ ಪರವಾಗಿ ನಿಂತು ಕೆಲಸ ಮಾಡ್ತೇನೆ. ಜೆಡಿಎಸ್ ಪಕ್ಷ ಬಲಪಡಿಸಲು ಶ್ರಮಿಸುತ್ತೇನೆ ಅಂತ ಯುವ ರಾಜಕಾರಣಿ ಹಾಗೂ ಉದ್ಯಮಿ ಎಚ್ಆರ್ ಸಂದೀಪ್ ರೆಡ್ಡಿ ಅವರು ಘೋಷಿಸಿದರು. ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಮುಂಬರುವ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷದಿಂದ ರವಿಯಣ್ಣ ಅವರು ಯಾರನ್ನ ನಿಲ್ಲಿಸ್ತಾರೋ ಅವರನ್ನ ಗೆಲ್ಲಿಸಿಕೊಂಡು ಬರುವ ಕೆಲಸ ಮಾಡ್ತೇನೆ. ನಮ್ಮ ಕ್ಷೇತ್ರದಲ್ಲಿ ಒಂದು ಸೀಟು ಕಾಂಗ್ರೆಸ್ ಗೆಲ್ಲೋದಕ್ಕೆ ಬಿಡೋದಿಲ್ಲ ಅಂತ ಸವಾಲ್ ಹಾಕಿದ್ರು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳಿಂದ ಅಧಿಕಾರಕ್ಕೆ ಬಂದಿದೆ. ಹಾಲಿನ ದರ ಏರಿಕೆ ಮಾಡಿದ್ದಾರೆ. ಆದರೆ ಆ ಬೆಲೆ ರೈತರಿಗೆ ಸಿಗ್ತಿದೆಯೋ ಇಲ್ವೋ ಇದಕ್ಕೆ ಸರ್ಕಾರ ಸ್ಪಷ್ಟನೆ ನೀಡಬೇಕಾಗ್ತದೆ. ನಮಗೆ ಉಚಿತ ಬಸ್ ಬೇಕು ಅಂತ ಯಾವ ಹೆಣ್ಮಕ್ಳು ಕೇಳಿರಲಿಲ್ಲ. ಅಧಿಕಾರಕ್ಕಾಗಿ ಉಚಿತ ಗ್ಯಾರಂಟಿಗಳನ್ನು ಘೋಷಿಸಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ. ಗ್ಯಾರಂಟಿಗಳಿಂದ ಸರ್ಕಾರಿ ವಿವಿಧ ಯೋಜನೆಗಳಿಗೆ ಅನುದಾನವಿಲ್ಲ. ಅಭಿವೃದ್ಧಿಗೆ ಅನುದಾನ ಸಿಗ್ತಾ ಇಲ್ಲ. ಯಾವುದನ್ನು ಉಚಿತವಾಗಿ ಕೊಡೋದಕ್ಕೆ ಸಾಧ್ಯ ಇಲ್ಲ. ಗಂಡನ ಜೇಬಿನಿಂದ ತೆಗೆದು ಹೆಂಡತಿಗೆ ಕೊಡುವ ಕೆಲಸ ಮಾಡ್ತಿದ್ದಾರೆ. ಜನರಿಗೆ ಕೆಲಸ ಇಲ್ಲ. ವಿದ್ಯಾವಂತ ಯುವಕ ಯುವತಿಯರಿಗೆ ಉದ್ಯೋಗಾವಕಾಶಗಳು ಇಲ್ಲ. ಸರ್ಕಾರ ನೀಡುವ 2,000 ತೆಗೆದುಕೊಂಡು ಏನ್ ಮಾಡೋದಕ್ಕೆ ಸಾಧ್ಯ? ಉಚಿತ ಗ್ಯಾರಂಟಿಗಳು ನಿಲ್ಲಿಸಿ ಸರ್ಕಾರ ಅಭಿವೃದ್ಧಿಗೆ ಆದ್ಯತೆ ನೀಡಬೇಕು ಅಂದ್ರು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜಕೀಯ ನಿರ್ದಿಷ್ಟ ಸರ್ಕಾರದಿಂದ ಮಾತ್ರ ಅಭಿವೃದ್ಧಿ ಮಾಡಲು ಸಾಧ್ಯ. ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಬೇಕಾದ್ರೆ ವಿದ್ಯಾವಂತರು ರಾಜಕೀಯಕ್ಕೆ ಬರಬೇಕು. ನಾವೆಲ್ಲ 2025ನೇ ಸಾಲಿನಲ್ಲಿದ್ದೇವೆ. ಜನರಿಗೆ ಇನ್ನು ಮೂಲಭೂತವಾಗಿ ಸಿಗಬೇಕಾದ ಸೌಲಭ್ಯಗಳು ಸಿಕ್ಕಿಲ್ಲ. ಇವೆಲ್ಲ ಸೌಲಭ್ಯಗಳು ಜನರಿಗೆ ಕಲ್ಪಿಸಬೇಕು. ಜನರಿಗೆ ಸಹಾಯ ಮಾಡಬೇಕು. ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಒತ್ತು ನೀಡಬೇಕೆಂದು ನಾನು ರಾಜಕೀಯಕ್ಕೆ ಬಂದಿದ್ದೇನೆ ಎಂದರು. ಪ್ರದೀಪ್ ಈಶ್ವರ್ ಅವರು ರವಿಯಣ್ಣ ಅವರ ಬಗ್ಗೆ ಮಾತನಾಡಿದ್ದಾರೆ. ಮತ್ತೊಂದು ಕ್ಷೇತ್ರದ ಬಗ್ಗೆ ಮಾತನಾಡುವಾಗ ಕ್ಲಾರಿಟಿ ಇಟ್ಟುಕೊಳ್ಳಬೇಕು. ಪ್ರದೀಪ್ ಈಶ್ವರ್ ಅವರು ಮುಂದಿನ ಬಾರಿ ಶಾಸಕರೇ ಆಗೋದಿಲ್ಲ. ಮುಂದೆ ಅವರಿಗೆ ಕಾಂಗ್ರೆಸ್ನಿಂದ ಟಿಕೆಟ್ ಸಿಗೋದಿಲ್ಲ. ಪ್ರದೀಪ್ ಈಶ್ವರ್ ಅವರು ಒಂದಷ್ಟು ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ. ಬೇಡದೇ ಇರುವ ಮಾತುಗಳಿಂದ ಅವರ ವರ್ಚಸ್ಸು ಅವರೇ ಕಳೆದುಕೊಳ್ತಿದ್ದಾರೆ ಎಂದು ಟಾಂಗ್ ನೀಡಿದರು. ಏಪ್ರಿಲ್ 14ರಂದು ನಾವೆಲ್ಲರೂ ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡ್ತಿದ್ದೇವೆ. ಮಹಾನ್ ವ್ಯಕ್ತಿಯ ಜಯಂತಿ ಕೇವಲ ಜಯಂತಿಗೆ ಸೀಮಿತವಾಗಬಾರದು. ನಮ್ಮ ಕ್ಷೇತ್ರದಲ್ಲಿರುವ ಕಾಲೋನಿಗಳು ಅಭಿವೃದ್ಧಿಯಾಗಬೇಕು. ಸಮಾಜದ ಮುಖ್ಯ ವಾಹಿನಿಗೆ ಬರಬೇಕು. ಹಿಂದುಳಿದ ವರ್ಗ, ಪರಿಶಿಷ್ಟ ಜಾತಿ ಸಮುದಾಯಗಳ ವಿದ್ಯಾರ್ಥಿಗಳಿಗೆ ಮನೆಗೆ ಹೋಗಿ ಅವರೊಂದಿಗೆ ಬೆರೆತು ಊಟ ಮಾಡಿ ಬರಬೇಕು. ಊಟ ಮಾಡುವ ವಿಡಿಯೋವನ್ನು ಹಂಚಿಕೊಳ್ಳಿ. ಆ ಮೂಲಕ ಅಸ್ಪೃಶ್ಯತೆ, ಜಾತಿ ಮನಸ್ಥಿತಿ ಬಿಟ್ಟು ಕಾಲೋನಿಗಳೊಂದಿಗೆ ಬೆರೀಬೇಕು. ಆಗ ಮಾತ್ರ ನಮ್ಮ ಕ್ಷೇತ್ರ ಬದಲಾವಣೆಯಾಗಲಿದೆ. ಜೊತೆಗೆ ನಾವು ಮುಖ್ಯ ವಾಹಿನಿಗೆ ಬರುತ್ತೇವೆ ಎಂದರು. ಅಂಬೇಡ್ಕರ್ ಅವರ ಹೆಸರು ಹೇಳಿಕೊಂಡು ವೋಟ್ ಬ್ಯಾಂಕ್ ಮಾಡ್ತಾರೆ. ನಿಜವಾಗಿಯೂ ಅವರಿಗೆ ಶಕ್ತಿ ತುಂಬಬೇಕಾದ್ರೆ ಅವರು ನಮ್ಮವರು ಎಂಬ ಭಾವನೆಯಿಂದ ಬೆರೆಯುವ ಕೆಲಸ ಆಗಬೇಕು. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಮೀಸಲಾತಿ ಕ್ಷೇತ್ರವಾದರೆ ಅತಿ ಹೆಚ್ಚು ಖುಷಿ ಪಡುವ ವ್ಯಕ್ತಿ ನಾನೇ. ಯಾರೇ ಆ ಸಮುದಾಯದಿಂದ ಸ್ಪರ್ಧೆ ಮಾಡಿದ್ರೂ ನಾನು ಅವರೊಂದಿಗೆ ನಿಲ್ತೇನೆ. ಇನ್ನು ಈ ಬಾರಿ SSLC ಹಾಗೂ PUC ಪರೀಕ್ಷೆಯಲ್ಲಿ ಫೇಲ್ ಆದ ವಿದ್ಯಾರ್ಥಿಗಳ ಜೊತೆ ನಾನು ನಿಲ್ತೇನೆ. ಅವರ ಶೈಕ್ಷಣಿಕ ಅಭಿವೃದ್ಧಿಗೆ ಸಹಕರಿಸುತ್ತೇನೆ ಎಂದರು. ಮೊನ್ನೆ ಯುಗಾದಿ ಹಬ್ಬದ ಅಂಗವಾಗಿ ಹಳೆಹಳ್ಳಿ ಗ್ರಾಮದಲ್ಲಿ ನಡೆದ ಕಬಡ್ಡಿ ಟೂರ್ನಿಮೆಂಟ್ ಅನ್ನು ಸಂದೀಪ್ ರೆಡ್ಡಿ ಅವರು ಅಚ್ಚುಕಟ್ಟಾಗಿ ಮಾಡಿರೋದನ್ನ ಅರಿತು ಸಂದೀಪ್ ರೆಡ್ಡಿ ಅಭಿಮಾನಿ ಸತೀಶ್ ಟಾಗೋರ್ ಮತ್ತು ಸ್ನೇಹಿತರಿಂದ ಸಂದೀಪ್ ರೆಡ್ಡಿ ಅವರನ್ನ ಗೌರವಿಸಿ ಸನ್ಮಾನಿಸಲಾಯಿತು. ವರದಿ ನಂದಿರಾಜೇಶ್, ಶಿಡ್ಲಘಟ್ಟ. ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಅನೇಕ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ಇನ್ನು ರಾಜಕೀಯವಾಗಿ ತುಂಬ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ತುಂಬ ಜನಕ್ಕೆ ಅದರದೇ ಆದ ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿಗಳಿಲ್ಲ. ಆ ಕ್ಲಾರಿಟಿ ಕೊಡಬೇಕಾದ್ರೆ ಕೆಲವು ಸಲ ನಿಮ್ಮ ಮಾಧ್ಯಮದ ಮುಖಾಂತರನೇ ಕೊಡಬೇಕಾಗುತ್ತೆ. ಕೆಲವು ಕಡೆ ಕ್ಲಾರಿಟಿ ತುಂಬ ಜನ ಕೆಲವು ಪ್ರಶ್ನೆಗಳು ಕೇಳ್ತಾರೆ. ಸರ್, ನೀವು ಯಾವ ಪಕ್ಷಕ್ಕೆ ಇದು ಮಾಡ್ತೀರಾ, ಏನಕ್ಕೆ ಇದು ಮಾಡ್ತೀರಾ, ಯಾರಿಗೆ ಸಪೋರ್ಟ್ ಮಾಡ್ತೀರಾ, ಅವೆಲ್ಲ ಕೇಳ್ತಾ ಇದ್ದಾರೆ. ನೀವು ZP ಕ್ಯಾಂಡಿಡೇಟಾ, ನೀವು ZP ನಿಲ್ಲಕ್ಕೆ ರೆಡಿ ಆಗ್ತಾ ಇದ್ದೀರಾ ಅಂತೆಲ್ಲ ಪ್ರಶ್ನೆಗಳು ಕೇಳ್ತಾ ಇದ್ದಾರೆ. ಅದಕ್ಕೆಲ್ಲ ಮುಕ್ತವಾಗಿ ನಾನು ಆನ್ಸರ್ ಕೊಡೋದಕ್ಕೆ ಒಂದು ಈ ವೇದಿಕೆಯನ್ನು ಚೂಸ್ ಮಾಡ್ಕೊಂಡಿದ್ದೀನಿ. ಸೊ ಆ ರೀತಿಯಲ್ಲಿ ಇದನ್ನ ಇದು ಬಡಕೆ ಈ ಸಲ ಫಲಿತಾಂಶ ಚೆನ್ನಾಗಿ ಬಂದಿದೆ. ಐ ಥಿಂಕ್ 75% ರಿಸಲ್ಟ್ ಬಂದಿದೆ. ಆದ್ರೆ ನನಗನ್ಸುತ್ತಾ 25% ಯಾರು ಇದಾಗಿದ್ದಾರೆ ಅವರು ಅದನ್ನ ಧೈರ್ಯವಾಗಿ ತಗೊಬೇಕು. 25% ಪಾಸ್ಔಟ್ ಆಗಿಲ್ವೋ ಅವರು ನಾನು ಎನಿ ಟೈಮ್ ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನ ಹೆಲ್ಪ್ಲೈನ್ಗೆ. ಅವ್ರಿಗೆ ಯಾವ ಥರ ಹೆಲ್ಪ್ ಬೇಕು, ನೆಕ್ಸ್ಟ್ ಅವ್ರು ಪಾಸ್ಔಟ್ ಆಗೋದಕ್ಕೆ ಏನು ಮಾಡಬೇಕು, ಯಾವ ಥರ ಅವ್ರನ್ನ ಇದು ಮಾಡಬೇಕು. ಯಾಕಂದರೆ ಆ 75 ಜನಕ್ಕೆ ಗೊತ್ತಿದೆ ಅವ್ರು, ಯಾಕಂದ್ರೆ ಅವ್ರು ಚೆನ್ನಾಗಿ ಓದಿದ್ದಾರೆ, ಮಾಡಿದ್ದಾರೆ. ಈ ಮಕ್ಕಳು ಓದಿರ್ತಾರೆ, ಪಾಪ ಅವ್ರ ರೀತಿಯಲ್ಲಿ ಪಾಸ್ಔಟ್ ಮಾಡೋಕ್ಕಾಗಿರೋದಿಲ್ಲ. ಸೊ ಅವ್ರಿಗೆ ಯಾವ ರೀತಿಯಲ್ಲಿ ನಾವು ಅವ್ರನ್ನ ಪಾಸ್ ಮಾಡೋದಕ್ಕೆ ಹೆಂಗೆ ಓದಿಸ್ಬೇಕು, ಯಾವ ಥರ ಕ್ವೆಶನ್ಸ್ ತೊಗೊಬೇಕು ಅಂತ ಮುಂದಿನ ದಿನಗಳಲ್ಲಿ ಅವ್ರಿಗೆ ಹೆಲ್ಪ್ ಮಾಡೋಣ. ನಮ್ಮ ಹೆಲ್ಪ್ಲೈನ್ ನಂಬರ್ ಇದ್ದೇ ಇದೆ. ಸೊ ನಮ್ಮ ಪೇಜಿಗೆ ಬಂದರೆ ಹೆಲ್ಪ್ಲೈನ್ ನಂಬರ್ ಸಿಗುತ್ತೆ. ಆ ಹೆಲ್ಪ್ಲೈನ್ ನಂಬರಿಂದ ನಾನು ಹೆಲ್ಪ್ ಮಾಡ್ತೀನಿ. ಸರ್ಕಾರ ಜನರ ಮೇಲೆ ನಾನು ಇಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವುದೇ ಒಂದು ಸರ್ಕಾರ, ಎಸ್ಪೆಷಲಿ ಇವತ್ತೇನು ಕಾಂಗ್ರೆಸ್ ಸರ್ಕಾರ ಇದೆ, ಅವರು ಮುಂದೆ ಆ ವೋಟ್ ಬ್ಯಾಂಕ್ ಬಂದಿದ್ದೇ ನಾವು ಏನಾದ್ರು ಫ್ರೀ ಕೊಡ್ತೀವಿ ಅಂತ ಬಂದಿದ್ದು. ಯಾವುದೇ ಈ ಸರ್ಕಾರದಲ್ಲಿ ಒಂದು ಅರ್ಥ ಮಾಡ್ಕೊಬೇಕಾಗಿರೋದು, ಫ್ರೀ ಅಂತ ಏನು ಕೊಡೋಕ್ಕೆ ಬರೋದಿಲ್ಲ. ಇವಾಗ ಫ್ರೀ ಕೊಟ್ಟಿರೋ ಅನುದಾನದಿಂದ ಏನಾಗಿದೆ, ಯಾರಿಗೂ ಅನುದಾನಗಳು ಬರ್ತಾ ಇಲ್ಲ, ಯಾರಿಗೂ ಕ್ಷೇತ್ರಗಳಿಗೆ ದುಡ್ಡುಗಳು ಕೊಡೋಕ್ಕಾಗ್ತಾ ಇಲ್ಲ, ಸಂಬಳಗಳು ಕರೆಕ್ಟಾಗಿ ಆಗಿಲ್ಲ, ಎಷ್ಟೋ ಇಲಾಖೆಗಳಿಗೆ ಸಂಬಳಗಳಾಗಿಲ್ಲ.
ಇವತ್ತು ನೀವು ಏನ್ ದರ ಏರಿಕೆ ಮಾಡ್ತಾ ಇದ್ದಾರೆ, ಇವಾಗ ಹಾಲಿನ ಬೆಲೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಹಾಲಿನ ಬೆಲೆ ರೈತರಿಗೆ ಬರ್ತಾ ಇದೆಯಾ? ರೈತರಿಗೆ ಇನ್ಕ್ರೀಸ್ ಮಾಡಿದಾರಾ? ನೀವು ಹಾಲು ಸಿಟಿಯಲ್ಲಿ ರೈಸ್ ಮಾಡಿದ್ದೀರಾ, ಬಟ್ ರೈತರಿಗೆ ಎಷ್ಟು ರೈಸ್ ಮಾಡಿದ್ದೀರಾ ಅಂತ ಅನೌನ್ಸ್ ಮಾಡಿ. ಯಾವಾಗ ನೀವು ರೈತರಿಗೆ ರೇಟ್ ಕೊಡ್ತಾ ಇದ್ದೀರಾ ಅಂದ್ರೆ ನಮ್ದೇನು ಅದರಲ್ಲಿ ತಕರಾರಿಲ್ಲ. ಅದೊಂದೇ ಅಂತಲ್ಲ, ಹಾಲಿನ ಬೆಲೆ ಇರ್ಬೋದು, ಇವನ್ ದವಸ ಧಾನ್ಯಗಳ ಬೆಲೆ ಕೂಡ ಇನ್ಕ್ರೀಸ್ ಮಾಡಿದ್ದಾರೆ. ಸೊ ಇದರಿಂದ ಏನಾಗ್ತಾ ಇದೆ ಅಂದ್ರೆ ಇದು ಮಿಡಿಲ್ ಕ್ಲಾಸ್ ಮೇಲೆ ಹೊರೆ ಬೀಳ್ತಾ ಹೋಗ್ತಾ ಇದೆ. ಇದು ದೊಡ್ಡ ಮಟ್ಟದಲ್ಲಿ ಪ್ರಾಬ್ಲಮ್ ಆಗ್ತಾನೆ ಹೋಗುತ್ತೆ. ಈ ಫ್ರೀ ಬೀಸ್ ಕೊಡೋದ್ರಿಂದ ದೊಡ್ಡ ಮಟ್ಟದಲ್ಲಿ ಸರ್ಕಾರ ಅನ್ನೋದಕ್ಕಿಂತ ನಾವು ಮಿಡಿಲ್ ಕ್ಲಾಸ್ ಫ್ಯಾಮಿಲೀಸ್ಗೆ ಎಫೆಕ್ಟ್ ಆಗ್ತಾ ಇದೆ. ಇಲ್ಲಿ ಯಾರು ಕೇಳಿರ್ಲಿಲ್ಲ ನಮ್ಗೆ 2000 ಬೇಕು, ಹೆಣ್ಮಕ್ಳಿಗೆ ಫ್ರೀ ಬಸ್ಸಸ್ ಬೇಕು, ಯಾರು ಕೇಳಿರ್ಲಿಲ್ಲ. ಇವಾಗ ಇವ್ರು ಕೊಟ್ಟು ಇವ್ರು ಸ್ವಂತ ದುಡ್ಡಿಂದ ಕೊಡ್ತಾ ಇಲ್ಲ, ಸರ್ಕಾರದ ದುಡ್ಡಿಂದನೇ ಕೊಡ್ತಾ ಇರೋದು. ಒಂದು ಅರ್ಥ ಮಾಡ್ಕೊಬೇಕು. ಇಷ್ಟೇ ಹೇಳ್ತೀನಿ ನೋಡಿ, ಹೆಂಡತಿರಿಗೆ ದುಡ್ಡು ಕೊಡೋದಕ್ಕೆ ಗಂಡದ ಜೋಬಿನಿಂದ ತೆಗೆದು ಕೊಡ್ತಾ ಇದ್ದಾರೆ. ಇದನ್ನ ನಾನು ಯಾವಾಗ್ಲೂ ಹೇಳಕ್ ಇಷ್ಟಪಡ್ತೀನಿ. ಅವ್ರ ಮನೆಯಿಂದಾನೇ ದುಡ್ಡು ಹೋಗ್ತಾ ಇದೆ, ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ. 2000 ಆಸೆಗೆ ಬಿದ್ದು ಇವತ್ತೊಂದು 10,000 ಹೋಗ್ತಾ ಇರ್ಬೋದು ಅವರು ಪಾಕೆಟ್ ಇಂದ. ಯಾಕೆಂದ್ರೆ ಇವತ್ತು ಜಾಬ್ಸ್ ಇಲ್ಲ, ಜನಗಳ ಕೆಲಸಗಳಿಲ್ಲ. ಬರೀ ಒಂದು 2,000 ರೂಪಾಯಿಂದ ಏನಾಗುತ್ತೆ ಸ್ವಾಮಿ? ಇವತ್ತಿನ ದಿನದಲ್ಲಿ 2,000 ರೂಪಾಯಿ ತಗೊಂಡು ಏನ್ ಮಾಡಕ್ಕಾಗುತ್ತೆ? ಯಾರು ಏನ್ ಮಾಡಕ್ಕಾಗುತ್ತೆ? ಹೇಳ್ಬೋದು ನಾವು 1 ರೂಪಾಯಿಗೆ ಅಕ್ಕಿ ಕೊಡ್ತೀವಿ, 10 ರೂಪಾಯಿಗೆ ಅಕ್ಕಿ ಕೊಡ್ತೀವಿ ಹೇಳ್ಬೋದು. ಬಟ್ ಯಾರು ಅದನ್ನ ಯೂಸ್ ಮಾಡ್ಕೊಳ್ತಾ ಇದ್ದಾರೆ? ಅದು ಬರೋದಿಲ್ಲ. ಐ ಥಿಂಕ್ ಎಲ್ಲೋ ಸರ್ಕಾರ ಒಂದು ಡಿಸಿಷನ್ ತಗೋಬೇಕು. ಈ ಫ್ರೀಸ್ ಬೀಸ್ ನ ಸ್ಟಾಪ್ ಮಾಡಿ ಡೆವಲಪ್ಮೆಂಟ್ ಕಡೆ ಫೋಕಸ್ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಸರ್, ಇವತ್ತು ಸೆಂಟ್ರಲ್ ಇಂದ 50 ರೂಪಾಯಿ ಗ್ಯಾಸ್ ಬೆಲೆ ಜಾಸ್ತಿ ಮಾಡಿದ್ದಾರೆ. ಹೌದು, ಇವಾಗ ನೋಡಿ, ಸೆಂಟ್ರಲ್ ಅಲ್ಲಿ ಯಾವುದೇ ಇನ್ಫ್ಲೇಷನ್ ಅಂತ ಬರೋದು, ಡೆವಲಪ್ಮೆಂಟ್ ಕಂಟ್ರಿ ಯಾವಾಗಲೂ ಡೆವಲಪ್ಮೆಂಟ್ ಬಂದಾಗ ಇನ್ಫ್ಲೇಷನ್ಸ್ ಇರುತ್ತೆ. ನೀವು ಒಂದು 10 ವರ್ಷದ ಹಿಂದ್ಗಡೆ ಹೋದ್ರೆ, ನೀವು ಏನು ಒಂದು ಕಮಾಡಿಟಿ ತಗೊಳಕ್ ಹೋದ್ರೆ, ಯಾವ್ದಾದ್ರು ಒಂದು ವಸ್ತು ತಗೊಳಕ್ ಹೋದ್ರೆ ಒಂದು ಎಕ್ಸ್ ಬೆಲೆ ಇರ್ತಾ ಇತ್ತು. ಇವತ್ತು ಒಂದು ಎಕ್ಸ್ ಬೆಲೆ ಇದೆ ಅಂದ್ರೆ ಏನು? ಅದೊಂದು 5 ಪಟ್ಟರಿಂದ 10 ಪಟ್ಟು ರೈಸ್ ಆಗಿರುತ್ತೆ. ಅದು ಡೆವಲಪ್ಮೆಂಟ್ ಆದಾಗ ಆಗುತ್ತೆ. ಆದ್ರೆ ಅದಕ್ಕೆ ನಾವು ಆಪ್ಷನ್ ಏನ್ ಕೊಡಬೇಕು? ನಾವು ಜನಗಳನ್ನ ಡೆವಲಪ್ಮೆಂಟ್ ರೀತಿ ಕರ್ಕೊಂಡು ಹೋಗ್ಬೇಕು. ಅದು ಇಂಪಾರ್ಟೆಂಟ್. ಇದು ರೈಸ್ ಆಯ್ತು ಅನ್ನೋದಕ್ಕಿಂತ ಜನ ಅಫೋರ್ಡ್ ಮಾಡಕ್ ಆಗುತ್ತಾ ಅದನ್ನ ಅನ್ನೋದು ಪ್ರಾಬ್ಲಮ್ ಆಗಿರೋದು. ಇವಾಗ ಯಾರೋ ಹಾಲಿನ ಬೆಲೆ 2 ರೂಪಾಯಿ ರೈಸ್ ಆಗಿರೋದಕ್ಕೆ ಬೇಜಾರು ಮಾಡ್ಕೊಂತಾ ಇಲ್ಲ, ಅವ್ರ ದುಡಿಮೆ ಇನ್ಕ್ರೀಸ್ ಆಗಿಲ್ಲ, ಅದಕ್ಕೆ ಬೇಜಾರಾಗ್ತದೆ. ನೀವು ದುಡಿಮೆ ಇನ್ಕ್ರೀಸ್ ಮಾಡಿದ್ರೆ ಇದು ಯಾವುದೇ ತರ ಪ್ರಾಬ್ಲಮ್ ಅನ್ಸೋದಿಲ್ಲ. ಎನಿ ಡೆವಲಪ್ಮೆಂಟ್ ಇವತ್ತು ಹೇಳ್ತಾ ಏನಲ್ಲ, ಇವತ್ತು ಹಾಲಿನ ಬೆಲೆ ಒಂದು ಎಕ್ಸ್ ಅಮೌಂಟ್ ತಗೊಳ್ತಾ ಇದ್ರೆ ಇನ್ನೊಂದು 5 ವರ್ಷ ಮುಂದೆ ಹೋದ್ರೆ ಇದು ಡಬಲ್ ಆಗ್ಬೋದು ಹಾಲಿನ ಬೆಲೆ. ಬಟ್ ಜನಗಳಿಗೆ ಆ ಶಕ್ತಿ ಇದೆಯಾ ಅದನ್ನ ಪರ್ಚೇಸ್ ಮಾಡೋದು ಅನ್ನೋದು ಸರ್ಕಾರ ನೋಡ್ಬೇಕಾಗುತ್ತೆ. ಈ ತರ ಯಾವುದೋ ಒಂದು 2,000 ಕೊಡೋದು, ಫ್ರೀ ಬೀಸ್ ಕೊಡೋದ್ರಿಂದ ಯಾವುದೇ ತರ ಹೆಲ್ಪ್ ಬರೋದಿಲ್ಲ. ಸರ್, ಬೆಲೆ ಏರಿಕೆಗೆ ಗ್ಯಾರಂಟಿ ಕಾರಣ ಅನ್ಬೋದಾ? ಡೆಫಿನೆಟ್ ಆಗಿ ಅದೇ ಕಾರಣ. ಸರ್ಕಾರ ಹತ್ರ ಆಪ್ಷನ್ನೇ ಇಲ್ಲ. ನಿಮ್ಗೆ ಬೇಕಾದ್ರೆ ನೋಡಿ, ಇವತ್ತು ಈ ಸರ್ಕಾರ ಆಡಳಿತ ಬಂದಿರೋದು, ಇವಾಗ ಅಂಬೇಡ್ಕರ್ ಜಯಂತಿ ಹತ್ರ ಬರ್ತಾ ಇದೆ. ಇದೊಂದು ಜನ ಎಚ್ಚೆತ್ತುಕೋಬೇಕಾಗಿರೋ ವಿಷಯ. ಹೇಳ್ತೀನಿ ಕೇಳಿ. ಈಗ ದಲಿತರು ಅಂತ ಯಾರನ್ನ ಕರೀತಾ ಇದ್ದಾರೆ? ಬ್ಯಾಕ್ವರ್ಡ್ ಕ್ಲಾಸ್ ಕಮ್ಯುನಿಟಿ. ಅವ್ರಿಗೆ ಮೈನಾರಿಟೀಸ್, ಅವ್ರಿಗೆ ಯಾವಾಗ ಕಷ್ಟಗಳು, ಅವರ ಲೈಫ್ ಸ್ಟೈಲ್ ಅಲ್ಲಿ ಕಷ್ಟಗಳಿದೆ. ಇವತ್ತು ಏನಾಗಿದೆ, ಅವ್ರ ದುಡ್ಡು ಎತ್ತು ಅವ್ರಿಗೆ ವಾಪಸ್ ಕೊಡ್ತಾ ಇದ್ದಾರೆ. ಅವ್ರಿಗೆ ಯಾವ್ದು ಎಕ್ಸ್ಟ್ರಾ ದುಡ್ಡು ಹೋಗ್ಬೇಕಿತ್ತು ಆ ದುಡ್ಡು ಹೋಗ್ತಾ ಇಲ್ಲ ಅವರಿಗೆ. ಯಾವ್ದು ಅವ್ರಿಗೆ ಬರ್ಬೇಕಾಗಿರೋ ದುಡ್ಡೇ ಕೊಡ್ತಾ ಇಲ್ಲ. ಅವ್ರ ನಿಗಮದಿಂದಾನೇ ದುಡ್ಡು ತಗೊಂಡು ಅವ್ರಿಗೆ 2,000 ಕೊಡಕ್ ಕೊಟ್ಟಿದ್ದಾರೆ. ಅಂದ್ರೆ ಏನಾಯ್ತು, ಅವ್ರ ದುಡ್ಡಿಂದಾನೇ ತೆಗೆದುಕೊಟ್ಟು ಅವ್ರಿಗೆ ಫ್ರೀ ಕೊಡೋ ತರ ಮಾಡಕ್ ವ್ಯವಸ್ಥೆ. ಇವ್ರಿಗೆ ಅಷ್ಟು ಸ್ಟ್ರೆಂತ್ ಇದ್ದಿದ್ರೆ ಸರ್ಕಾರಕ್ಕೆ ಆ ನಿಗಮದಲ್ಲಿರೋ ದುಡ್ಡುಗಳನ್ನೆಲ್ಲ ಮುಟ್ಲೇಬಾರ್ದಾಗಿತ್ತು. ಮುಟ್ಟಿದ್ರ ಎತ್ಕೊಟ್ಟು ಕೊಡ್ಬೇಕಾಗಿತ್ತು, ಸಪರೇಟ್ ಆಗಿ ಕೊಡ್ಬೇಕಾಗಿತ್ತು. ಅವ್ರ ದಿಕ್ಕದಿಂದ ಕೊಟ್ಟು ಇವತ್ತು ಬೇಕಾದ್ರೆ ನೋಡಿ, ಅಂಬೇಡ್ಕರ್ ಜಯಂತಿಗೆ ಸರ್ಕಾರದಿಂದ ಎಷ್ಟು ಅನುದಾನ ಬಂದಿದೆ ನೀವು ಬೇಕಾದ್ರೆ ಚೆಕ್ ಮಾಡಿ. ಒಂದ್ ಕಡೆನೂ ಅನುದಾನ ಬಂದಿಲ್ಲ. ಇವತ್ತು ಹೇಳ್ತೀನಿ ಕೇಳಿ, ನಮ್ಮ ಎಸ್ಪೆಷಲಿ ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ರಾಂಗ್ ಅಪ್ರೋಚ್ ಹೋಗಿರೋದಂತ ಈ ಸರ್ಕಾರ ಯಾವ್ದಾದ್ರು ಇದ್ರೆ ಅದು ಕಾಂಗ್ರೆಸ್. ಆಯ್ತಾ? ಇವತ್ತು ಅದೇ ಹೆಸರು ಹೇಳ್ಕೊಂಡು ಮುಂದೆ ಬರ್ತಾ ಇದ್ದಾರೆ. ಮೈನಾರಿಟೀಸ್ ಅಂತ ಹೇಳ್ಬೋದು, ಲೋವರ್ ಬ್ಯಾಕ್ ಕಮ್ಯುನಿಟಿ ಅಂತ ಹೇಳ್ಬೋದು, ಏನ್ ಬೇಕಾದ್ರೂ ಹೇಳ್ಬೋದು. ಬಟ್ ಅವ್ರಿಗೆ ಸಪೋರ್ಟ್ ಬಂದಿದ್ಯಾ? ಬಂದಿಲ್ಲ. ಅದು ಇವತ್ತಿಂದ ಅಲ್ಲ, ಮುಂದಿನ ದಿನಗಳಲ್ಲಿ. ನೀವು ಜ್ಞಾಪಕ ಇದೆಯೋ ಇಲ್ಲೋ, ನಮ್ಮ ಅಂಬೇಡ್ಕರ್ ಅವರು ಒಂದು ಮುಕ್ತವಾಗಿ ಸೆಲೆಕ್ಟ್ ಆಗ್ಬಿಡ್ಬೋದಿತ್ತು. ಅವ್ರಿಗೆ ಇವತ್ತು ಎಲೆಕ್ಷನ್ ನಡೆದಾಗ ಅವ್ರು ಇಂಡಿವಿಜುವಲ್ ಆಗಿ ಗೆಲ್ಬೋದಿತ್ತು. ಆದ್ರೆ ಅವತ್ತು ಅಡ್ಡ ನಿಂತಿದ್ಯಾರು? ಇದೇ ಕಾಂಗ್ರೆಸ್ ಸರ್ಕಾರ. ಇವತ್ತು ಅವ್ರು ಹೇಳ್ತಾರೆ ನಾವು ಇವ್ರಿಗೆ ಸಪೋರ್ಟ್ ಮಾಡ್ತೀವಿ ಅಂತ. ಆವತ್ತಿಂದ ಇವತ್ತುವರೆಗೂ ಬರೀ ಮುಸ್ಲಿಮ್ನು ಮತ್ತೆ ಈ ಓಟುಗಳನ್ನ ಇದು ಮಾಡೋದ್ರಲ್ಲಿ, ಓಲೈಸೋದ್ರಲ್ಲಿ ಐ ಥಿಂಕ್ ಸರ್ಕಾರ ಯಾವಾಗ್ಲೂ ಅದನ್ನ ಒಂದೊಂದ್ಸಲಿ ಜುಮ್ಲಾ ಅಂತ ನಮ್ಗೆ ಹೇಳ್ತಾರೆ ಬೇರೆ ಸರ್ಕಾರಗಳು, ಬಟ್ ಮಾಡೋದೇ ಕಾಂಗ್ರೆಸ್ ಸರ್ಕಾರ. ಸರ್, ಈಗ ಸಂದೀಪ್ ರೆಡ್ಡಿ ಅವರು ಸಮಾಜ ಸೇವಕರ ಅಥವಾ ಪೊಲಿಟಿಷಿಯನ್, ರಾಜಕೀಯವಾಗಿ ತಮ್ಮ ಸಿದ್ಧಾಂತಗಳೇನು, ತಾವು ಈ ಕ್ಷೇತ್ರಕ್ಕೆ ಕೊಡಬೇಕಾಗಿರ್ತಕ್ಕಂಥ ಅಥವಾ ನಿರೀಕ್ಷೆ ಮಾಡ್ಕೊಂಡು ನೀವು ಏನ್ ಅನ್ಕೊಂಡಿದ್ರಿ ಸರ್? ಈ ಕ್ಷೇತ್ರದ ಬಗ್ಗೆ ನಾನು ಇಂಥ ಕೊಡುಗೆ ಕೊಡಬೇಕು, ಇಲ್ಲ ನಾನು ನನ್ನ ಕಡೆ ಇಂಥ ಕೆಲಸಗಳು ಆಗ್ಬೇಕು ಅಂತ ನೀವೇನ್ ಅನ್ಕೊಂಡಿದ್ದೀರಿ ಅಂತ? ನಾವೇನು ಹೊಸದಾಗಿ ಏನು ಮಾಡೋದು ಬೇಡ. ಇಲ್ಲಿ ಬಂದಾಗ, ನಾನು ಈ ಕ್ಷೇತ್ರಕ್ಕೆ ಬಂದಾಗ ನನಗೆ ಯಾವುದೇ ತರ ರಾಜಕೀಯ ಮಾಡಬೇಕು ಅಂತ ಏನು ಬಂದಿದ್ದೇನಿಲ್ಲ. ಆದ್ರೆ ಒಂದು ಅರ್ಥ ಮಾಡ್ಕೊಳ್ಳಿ, ರಾಜಕೀಯ ಅಂತ ಬಂದಿದ ತಕ್ಷಣ ನಾನು ನೆಗೆಟಿವ್ ಆಗಿ ನೋಡೋದು ಬೇಡ, ವೆರಿ ಪಾಸಿಟಿವ್ ಆಗಿ ನೋಡೋಣ. ಯಾವುದೇ ಒಂಥರ ಡೆವಲಪ್ಮೆಂಟ್ ತರಬೇಕು ಅಂದ್ರೆ ಸರ್ಕಾರ ಸಪೋರ್ಟ್ ಇಲ್ಲದ್ರೆ ಮಾಡಕ್ ಬರೋದಿಲ್ಲ. ಸರ್ಕಾರ ಮಾಡಬೇಕು ಅಂದ್ರೆ ನೀವು ರಾಜಕೀಯದಲ್ಲಿ ಇಳಿಯಲೇಬೇಕು. ಈ ಡೆಮೋಕ್ರೆಟಿಕ್ ಕಂಟ್ರಿಯಲ್ಲಿ ನಾವು ಅವರಲ್ಲಿ ಪಾಲ್ಗೊಳ್ಳಲೇಬೇಕು. ಅದರಿಂದ ನಾವು ಯಾವ್ದಾದ್ರು ಮುಂದೆ ತಗೊಂಡು ಹೋಗ್ಲೇಬೇಕು. ಇವತ್ತು ನಮ್ಮ ಕ್ಷೇತ್ರಕ್ಕೆ ಏನಾದ್ರು ಮಾಡಬೇಕು ಅಂತಂದ್ರೆ, ಅಭಿವೃದ್ಧಿ ಏನಾದ್ರು ಮಾಡಬೇಕು ಅಂತಂದ್ರೆ ಸ್ವಲ್ಪ ವಿದ್ಯಾವಂತರು ಬರ್ಬೇಕು. ನಾನೇ ಅಂತಲ್ಲ, ಯಾರೇ ಆಗಲಿ ವಿದ್ಯಾವಂತರು ಬರಲಿ, ಒಳ್ಳೆ ವಿದ್ಯಾವಂತರು ಬರಲಿ, ಮುಂದೆ ಬರಲಿ, ಯಾರು ಬರಲಿ. ಆವಾಗ ಈ ಕ್ಷೇತ್ರಕ್ಕೆ ಏನಾದ್ರು ಡೆವಲಪ್ಮೆಂಟ್ ಆಗುತ್ತೆ. ಇಲ್ಲ ಅಂದ್ರೆ ಇದು ಹಿಂಗೆ ಹಿಂದುಳಿತಾನೆ ಇದ್ಬಿಡುತ್ತೆ. ಯಾಕೆಂದ್ರೆ ನಮ್ಗೆ ಇವತ್ತು ದಿವಸದಲ್ಲಿ ನಮ್ಗೆ ಏನ್ ಬೇಕಾಗಿದೆ,
ಬೇಸಿಕ್ ನೀಡ್ ಆಫ್ ದ ಪೀಪಲ್ ಫುಲ್ಫಿಲ್ ಮಾಡಕ್ ಆಗ್ತಾ ಇಲ್ಲ. ಜನಗಳಿಗೆ ಏನ್ ಬೇಸಿಕ್ ನೀಡ್ ಇವತ್ತೇನ್ ಹೇಳ್ತೀವಿ, ಶಿಡ್ಲಘಟ್ಟೆಗೆ ಏನ್ ಬೇಕು ಅಂತ ಹೇಳ್ತಾ ಇದ್ವಿ, ರಸ್ತೆಗಳು ಬೇಕು, ವಾಶ್ರೂಮ್ಸ್ ಬೇಕು, ಟಾಯ್ಲೆಟ್ಸ್ ಬೇಕು ಅಂತ ಮಾತಾಡ್ತಾ ಇದ್ದೀವಿ. ಅದೆಲ್ಲ ಬೇಸಿಕ್ ಥಿಂಗ್ಸ್. ಅದು 2025 ನಾರ್ಮಲ್ ಆಗಿರ್ಬೇಕು. ಆದ್ರೆ ಇವತ್ತು ಅದ್ರ ಬಗ್ಗೆ ಮಾತಾಡ್ತಾ ಇದೀವಿ ಅಂತಂದ್ರೆ ಇನ್ನೂ ಈ ಕ್ಷೇತ್ರ ಎಷ್ಟು ಹಿಂದುಳಿದಿದೆ ಅಂತ. ಐ ಥಿಂಕ್ ನಾನೇ ಅಂತಲ್ಲ, ನಾನು ಬಂದಿರೋ ರಾಜಕೀಯ ಇದು ಮಾಡೋದಕ್ಕೆ, ಇದನ್ನ ಡೆವಲಪ್ ಮಾಡ್ಬೇಕು, ಯಾವುದೇ ಒಂದು ರೀತಿಯಲ್ಲಿ ಮಾಡ್ಬೇಕು ಅಂತ ಬಂದಿರೋದು. ಸೊ ಈ ನಿಟ್ಟಿನಲ್ಲಿ ನಮ್ಗೆ ಯಾವ್ದಾದ್ರ ಜೊತೆ ನಮಗೆ ಫೇವರಬಲ್ ಆಗಿರುತ್ತೋ ಆ ಸಂದರ್ಭ ನೋಡ್ಕೊಂಡು ವಿಲ್ ಮೂವ್ ಇಟ್ ಅಕ್ರಾಸ್. ಬಂದಿರೋದು ಮಾತ್ರ ಜನಗಳಿಗೆ ಹೆಲ್ಪ್ ಮಾಡಬೇಕು. ನಮ್ಮ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳನ್ನ ಮೇಲೆ ಎತ್ತಬೇಕು, ಏನಾದ್ರು ಮಾಡಿ ಮೇಲೆ ಎತ್ತಬೇಕು. ಯಾಕಂದ್ರೆ ನಮ್ಮ ಕ್ಷೇತ್ರದಲ್ಲಿ ಅನೇಕ ವಿದ್ಯಾರ್ಥಿಗಳು ಚೆನ್ನಾಗಿ ಓದ್ತಾರೆ, ಆಯ್ತಾ. ಮಕ್ಕಳಿಗೆ ಜಾಬ್ ಆಪರ್ಚುನಿಟೀಸ್ ಮಾಡಬೇಕು, ಅದಕ್ಕೊಂದು ವೇದಿಕೆ ಬೇಕಾಗುತ್ತೆ. ಆ ವೇದಿಕೆಗೋಸ್ಕರ ನಾವು ಕೂಡ ಹುಡುಕಾಡ್ತಾ ಇದೀವಿ. ಬಟ್ ಐ ಥಿಂಕ್ ವಿ ಹ್ಯಾವ್ ಚೂಸನ್ ಎ ರೈಟ್ ವೇದಿಕೆ ಇದೆ, ವಿಲ್ ಡೂ ಇಟ್. ಕ್ಷೇತ್ರದಲ್ಲಿ ನಾವು ಏನಾದ್ರು ಮಾಡಬೇಕು ಅಂತ ಹೋದಾಗ ಫಸ್ಟ್ ನಮ್ಮ ಅಂಗಳದಲ್ಲಿ ಏನಾಗಿದೆ ಅನ್ನೋದು ತಿಳ್ಕೊಬೇಕಾಗುತ್ತೆ. ಇವಾಗ ನಮ್ಮ ಹಳೆಹಳ್ಳಿ ಅಂತ ಕ್ಷೇತ್ರ ಬಂದಾಗ, ಹಳೆಹಳ್ಳಿ ಅಂತ ಎಲ್ಲಿದೆ ಅಂತಲೇ ಜನಕ್ಕೆ ಗೊತ್ತಾಗ್ತಾ ಇರಲಿಲ್ಲ. ಮುಂಚೆ ದಿಬ್ಬೂರಹಳ್ಳಿ ಕೆಳಗಡೆಯಿಂದ ಯಾರು ಇಳಿದು ಬರ್ತಾನೆ ಇರಲಿಲ್ಲ, ಯಾರು ಕೂಡ ಬರ್ತಾ ಇರಲಿಲ್ಲ. ಯಾಕೆ ಬರ್ತಾ ಇರಲಿಲ್ಲ ಅಂತಂದ್ರೆ, ಯಾರೋ ಇದಾರೆ ಆ ಕಡೆ, ನಮ್ಮ ಊರವ್ರಿದೆ, ನಮ್ಮ ಕ್ಷೇತ್ರದವ್ರು ಅಂತಾನೆ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ, ಆಯ್ತಾ. ಸೊ ಈ ತರ ಪರಿಸ್ಥಿತಿ ಇದ್ದಾಗ ಎಲ್ಲಿ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗಿರುತ್ತೋ ಅಲ್ಲಿಂದಾನೇ ಸ್ಟಾರ್ಟ್ ಮಾಡ್ಬೇಕು ಸಾಲ್ವ್ ಮಾಡೋದಕ್ಕೆ ಅಂತ ನಮ್ಮ ಕ್ಷೇತ್ರನ ಆಯ್ಕೆ ಮಾಡ್ಕೊಂಡಿದ್ದೀನಿ, ನಮ್ಮ ಸ್ವಂತ ಊರನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಆದ್ರೆ ನೀವ್ ಹೇಳಿದ್ರೆ ತಾಲೂಕು ಮಟ್ಟ ಅಂತ ನಾನು ಎಲ್ಲರಿಗೂ ಮುಕ್ತವಾದ ಆಪರ್ಚುನಿಟಿ ಕೊಟ್ಟಿದ್ದೆ. ಈವೆಂಟ್ ಅಲ್ಲಿ ಎಲ್ಲಾ ಕಡೆಯಿಂದನೂ ಜನ ಬಂದ್ರು, ಎಲ್ಲಾ ಕಡೆಯಿಂದನೂ ಆಟ ಆಡಿದ್ದಾರೆ. ಸಂದೀಪ್ ರೆಡ್ಡಿ ಅವರು ಶಿಡ್ಲಘಟ್ಟ ಅಭಿವೃದ್ಧಿಗೆ ಏನು ಯೋಜನೆ ಪ್ಲಾನ್ ಮಾಡ್ಕೊಂಡಿದ್ದಾರೆ? ಅಭಿವೃದ್ಧಿ ಅಂತ ಬಂದಾಗ ನಾನು ತುಂಬಾ ದೊಡ್ಡದಾಗಿ ಹೇಳಕ್ ಇಷ್ಟಪಡಲ್ಲ. ಒಂದು ಹೇಳಕ್ ಮಾತ್ರ ಇಷ್ಟಪಡ್ತೀನಿ. ನಾನು ಒಂದೊಂದು ಮನೆಗೆ ಒಂದೊಂದು ಗ್ರಾಜುಯೇಟ್ ಇದ್ದಾರೆ ಅಂತ ನನಗೆ ಗೊತ್ತಿದೆ. ಆ ಗ್ರಾಜುಯೇಟ್ನ ಹೆಂಗ್ ಸ್ಟ್ರೆಂತ್ ಮಾಡಬೇಕು ಅನ್ನೋ ಕೆಲಸ ಮಾಡ್ತಾ ಇದ್ದೀನಿ. ಇದು ಚಿಕ್ಕದಾಗಿ ಸ್ಟಾರ್ಟ್ ಆಗಿರ್ಬೋದು, ದೊಡ್ಡ ಮಟ್ಟದಲ್ಲಿ ತುಂಬಾ ದಿವಸಗಳೇನಿಲ್ಲ, ದೊಡ್ಡ ಮಟ್ಟದಲ್ಲಿ ಜನಗಳಿಗೆ ಜಾಬ್ಸ್ ಆಗಕ್ಕೆ ಸ್ಟಾರ್ಟ್ ಆಗ್ತಾ ಇದೆ, ಎಲ್ಲ ಕಡೆ ಸ್ಟಾರ್ಟ್ ಆಗಿದೆ. ಮುಂದಿನ ದಿನಗಳಲ್ಲಿ ಆ ಮಕ್ಕಳೇ ತಿರ್ಗಾ ರಿವರ್ಸ್ ಬರ್ತಾರೆ ಕ್ಷೇತ್ರಕ್ಕೆ, ಆ ಮಕ್ಕಳೇ ಕೆಲಸ ಮಾಡ್ತಾರೆ. ನಾನು ಅದ್ರಲ್ಲಿ ಬಿಲೀವ್ ಮಾಡ್ತೀನಿ. ಸೊ ನನ್ನ ಆಸೆ ಇಷ್ಟೇ, ಎವ್ರಿ ಮನೆಯಲ್ಲಿ ಯಾರ್ಯಾರೋ ಒಬ್ಬ ಗ್ರಾಜುಯೇಟ್, ಒಂದು ಹೆಣ್ಮಗು, ಒಂದು ಗಂಡು ಮಗು ಯಾರಿದ್ದಾರೋ ಅವ್ರನ್ನ ಶಕ್ತಿಗೊಳಿಸ್ಬೇಕು. ಸೊ ಅವ್ರ ಶಕ್ತಿಗೊಳಿಸಿದ್ರೆ ಇಡೀ ಫ್ಯಾಮಿಲಿ ಶಕ್ತಿಗೊಳಿಸ್ತೀನಿ ಅಂತ ನನ್ನ ಅನುಭವ. ಸಂದೀಪ್ ರೆಡ್ಡಿ ಅವರು ಯಾವ ಪಕ್ಷಕ್ಕೆ ಸಪೋರ್ಟ್ ಕೊಡ್ತಾರೆ, ಅಥವಾ ತಾವು ತಮ್ಮ ರಾಜಕೀಯ ಪಕ್ಷದ ನಿಲುವೇನು ಸರ್? ನೀವು ಯಾವ ಕಡೆ ಇದ್ದೀರಿ ಅಂತ. ಈಗ ಕಾಂಗ್ರೆಸ್ನ ಒಂದ್ ಕಡೆ ಈಗ ನೀವು ಟೀಕೆ ಮಾಡ್ತಾ ಇದ್ರಿ, ಸೊ ತಮ್ಮ ನಿಲುವು ಬಿಜೆಪಿ ಕಡೆನ ಅಥವಾ JDS ಕಡೆನ, ತಾವು ಯಾರನ್ನ ಓಲೈಕೆ ಮಾಡ್ಕೊಳ್ಳೋಕೆ ನೀವು ಇದು ಮಾಡ್ತಾ ಇದ್ದೀರಿ ಅಂತ? ನಾನು ಇಷ್ಟು ಹೇಳಕ್ ಇಷ್ಟಪಡ್ತೀನಿ ನೋಡಿ. ನಮ್ಮ ತಾತ ಮುನ್ಷಮ್ಮಪ್ಪ ಅವರು, ಆಯ್ತಾ, ಅವ್ರ ರಾಜಕೀಯ ಸ್ಟಾರ್ಟ್ ಆಗಿದ್ದು ಕಾಂಗ್ರೆಸ್ ಮುಖಾಂತರ, ಆಯ್ತಾ. ಕಾಂಗ್ರೆಸ್ ಅಲ್ಲಿ ಗೆಲ್ತಾರೆ, ಆಯ್ತಾ, ಒಂದ್ಸಲಿ ಗೆಲ್ತಾರೆ. ಆವತ್ತಿನ ಸಿದ್ಧಾಂತಗಳು ಆಫ್ ಕಾಂಗ್ರೆಸ್ ವಾಸ್ ಟೋಟಲಿ ಡಿಫ್ರೆಂಟ್. ಆವತ್ತು ದಿನದ ಸಿದ್ಧಾಂತಗಳು ಬೇರೆ ಇತ್ತು. ಅದಿಷ್ಟ ಆಗಿಲ್ಲ ಅಂದ್ಬಿಟ್ಟೆ ನೆಕ್ಸ್ಟ್ JDS ಬರ್ತಾರೆ ನಮ್ಮ ತಾತ. JDS ಬಂದು 2 ಸರಿ ಗೆಲ್ತಾರೆ ಈ ಕ್ಷೇತ್ರದಲ್ಲಿ, ಆಯ್ತಾ. 3ನೇ ಸಲ ಇಂಡಿಪೆಂಡೆಂಟ್ ಆಗಿ ನಿಲ್ತಾರೆ, ಕೇವಲ 500 ವೋಟಿಂದ ಸೋಲ್ತಾರೆ. ಅಂದ್ರೆ 4ನೇ ಸಲಿನೂ ಜನ ಕೈ ಹಿಡಿತಾರೆ ನಮ್ಮ ತಾತನ, ಆಯ್ತಾ. ಇದರಿಂದ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಆವತ್ತು ಕೂಡ ನಮ್ಮ ತಾತ ಸಿದ್ಧಾಂತ ಒಂದೇ ಇದ್ದಿತ್ತು, ಜನಗಳಿಗೆ ಹೆಂಗಾರು ಮಾಡಿ ಒಳ್ಳೇದ್ ಮಾಡ್ಬೇಕು, ಯಾವ ಪಕ್ಷದಿಂದ ಬಂದ್ರೇನೋ ಜನಕ್ಕೆ ಒಳ್ಳೇದ್ ಮಾಡ್ಬೇಕು ಅಂತ. ಆದ್ರೆ ನಮ್ಮ ಕ್ಷೇತ್ರದಲ್ಲಿ ನಾನು ಅಬ್ಸರ್ವ್ ಮಾಡ್ಬೇಕು, ನಮ್ಮ ಕ್ಷೇತ್ರದಲ್ಲಿ ನಮ್ಮ ತಾತ ಚೂಸ್ ಮಾಡಿದ JDS ಒನ್ ಆಫ್ ದ ಬೆಸ್ಟ್ ಕ್ಷೇತ್ರ. ನಾನು ಯಾವತ್ತೂ ಹೇಳ್ತೀನಿ, ರವಿ ಅಣ್ಣನ ಜೊತೆ ಸೇರ್ಕೊಂಡೇ ಕೆಲಸ ಮಾಡೋದು ಅಂತ ನಾನು ಹಿಂದಿನ ದಿನಗಳಲ್ಲೂ ಹೇಳಿದ್ದೆ. ನಾನು ಈ ಕ್ಷೇತ್ರ ಮುನ್ಸೂಚನೆ ಬರ್ತಾ ಇದೆ ಅಂತ ಹೇಳ್ತಾರೆ. ಯಾವ ಥರ ಇದನ್ನ ನಂಗೆ ತುಂಬಾ ಖುಷಿ ಆಗುತ್ತೆ ಇದು ಮೀಸಲು ಕ್ಷೇತ್ರ ಆಗೋದ್ರೆ. ಆವತ್ತಾರು ಒಂದು ಕ್ಲಾರಿಟಿ ಬರುತ್ತೆ ಜನಕ್ಕೆ ರಾಜಕೀಯದಲ್ಲಿ. ಯಾಕಂದ್ರೆ ಇವತ್ತು ಏನಾಗಿದೆ ಅಂದ್ರೆ ಎಲ್ಲ ಹೈಯರ್ ಕಮ್ಯುನಿಟೀಸೇ ಆಳ್ತಾ ಇದ್ದಾರೆ ರಾಜಕೀಯವಾಗಿ. ಇದು ಮೀಸಲಾತಿ ಬಂತು ಅಂತಂದ್ರೆ ನನಗಷ್ಟು ಖುಷಿ ಆಗೋದು ಇನ್ನು ಯಾರಿಗೂ ಇಲ್ಲ. ಯಾಕಂದ್ರೆ ಆ ಥರದೊಂದು ಕ್ಯಾಂಡಿಡೇಟ್ ಹೊರಗಡೆ ಬರಲಿ, ಅವ್ರಿಗೆ ಬ್ಯಾಕ್ ಬೋನ್ ಆಗಿ ನಾನು ನಿಲ್ತೀನಿ. ನಿಂತುಬಿಟ್ಟು ಯಾವ ವಿದ್ಯಾರ್ಥಿ ಆ ಕೆಪಾಸಿಟಿ ಇದೆಯೋ ಅವನ್ನ ಗೆಲ್ಸ್ಕೊ ಬರೋ ಕೆಲಸ ನನ್ನ ಕ್ಷೇತ್ರದಲ್ಲಿ. ಅವಾಗ ಯಾರು ಪರ JDS ಅಲ್ಲಿ ಯಾರು ಅನೌನ್ಸ್ ಮಾಡ್ತಾರೋ ಲಿಸ್ಟ್ ಅವ್ರಿಗೆ ನಾವು ಬ್ಯಾಕಲ್ಲಿ ನಿಂತ್ಕೊಳ್ತೀವಿ. ಮುಂದಿನ ದಿನಗಳಲ್ಲಿ ಅದು ಮೀಸಲಾತಿ ಬಂತು ಅಂತ ನಾವು ಓಡೋಗೋ ಪಕ್ಷದ ನಾವು ಬಂದಿಲ್ಲ. ಮೀಸಲಾತಿ ಬಂದ್ರೇನೂ ಅಷ್ಟೇ, ಬಂದಿಲ್ಲ ಅಂದ್ರೂ ಅಷ್ಟೇ, ವಿ ವಿಲ್ ಸಪೋರ್ಟ್ JDS. ಕಾಂಗ್ರೆಸ್ ಅವ್ರು ಹೇಳಿದ್ ನಾವು ವಕ್ಫ್ ಬೋರ್ಡ್ ಅಂತ ಒಪ್ಕೊಳ್ಳೋದು ಬರೋಲ್ಲ. ವಕ್ಫ್ ಬೋರ್ಡ್ ಅಂದ್ರೆ ಏನು ಅಂತಂದ್ರೆ, ಫಸ್ಟ್ ಅರ್ಥ ಮಾಡ್ಕೊಬೇಕಾಗುತ್ತೆ. ನಮ್ಮ ಮುಸ್ಲಿಂ ಬಾಂಧವರು ಏನಿದ್ದಾರೆ ನಮ್ಮ ಕ್ಷೇತ್ರದಲ್ಲಿ, ಅದು ಎಲ್ಲ ಕಡೆ ಏನಿದ್ದಾರೆ, ಫಸ್ಟ್ ಅವರೆಲ್ಲ ಇಂಡಿಯನ್ಸ್, ನಾವೆಲ್ಲ ಇಂಡಿಯನ್ಸ್ಗೆಲ್ಲ ಒಂದೇ ರೂಲ್ ಇರಬೇಕು ಅನ್ನೋ ಒಂದು ಆಸೆ ಅಷ್ಟೇ. ಇದು ವಕ್ಫ್ ಬೋರ್ಡ್ ಏನಾಗಿತ್ತು, ಎಲ್ಲೋ ಒಂದ್ ಕಡೆ ಇದು ತಪ್ಪು ದಾರಿಗೆ ಎಳಿತಾ ಇತ್ತು. ಎಷ್ಟೊಂದು ಲ್ಯಾಂಡ್ಗಳಿರ್ಬೋದು, ಎಷ್ಟೋ ಜಮೀನುಗಳಿರ್ಬೋದು, ಕ್ಲಾರಿಟಿ ಇರ್ತಾ ಇರಲಿಲ್ಲ. ಯಾಕಂದ್ರೆ ಇವತ್ತು ನೋಡಿ ಹೇಳ್ತೀನಿ, ನಮ್ಮಲ್ಲಿ ಧರ್ಮಗಳು ಯಾವ್ಯಾವ ಇದೆ, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, 3 ಧರ್ಮ ಇದೆ. 3 ಧರ್ಮಕ್ಕೂ ಒಂದೇ ತರ ಲಾ ಇದೆ ನಮ್ಮ ಇಂಡಿಯಾದಲ್ಲಿ, ಕರೆಕ್ಟ್ ಒಪ್ಕೊಳ್ತೀರಾ? ಆದ್ರೆ ವಕ್ಫ್ ಬೋರ್ಡ್ಗೆ ಮಾತ್ರ ಬೇರೆ ಲಾ ಇತ್ತು. ಯಾವುದೇ ತರ ರೂಲ್ಸ್ ಏನಾದ್ರು ತರಬೇಕು ಅಂದ್ರೆ ವಕ್ಫ್ ಬೋರ್ಡ್ ಅಂಗಡಿಗೆ ಹೋದ್ರೆ ಈವನ್ ಸುಪ್ರೀಂ ಕೋರ್ಟ್ಗೂ ಹೋಗಕ್ಕಾಗ್ತಾ ಇರಲಿಲ್ಲ. ಅದನ್ನ ಚೇಂಜ್ ಮಾಡಿದ್ದಾರೆ ಅಷ್ಟೇ ಬಿಟ್ರೆ, ಇದರಿಂದ ಮುಸ್ಲಿಂ ಬಾಂಧವರಿಗೆ ಯಾವುದೇ ಆದಂತ ತೊಂದರೆಗಳಿಲ್ಲ. ಇದರಿಂದ ಇನ್ನೂ ಬೆಟರ್ ಆಗಿದೆ. ಇವಾಗ ಹೇಳ್ತೀನಿ, ತಲಾಕ್ ಅಂತ ಬಂತು, 3 ಸಲ ತಲಾಕ್ ಅಂದಿದ ತಕ್ಷಣ ತಲಾಕ್ ಆಗ್ಬಿಡೋದು ಹೆಣ್ಮಕ್ಳಿಗೆ. ಎಷ್ಟು ಜನ ಹೋಗ್ತೀರಾ 2025 ಬರೀ ನಾವು ಕೂತಿದ ಕಡೆ ಫೋನಲ್ಲಿ ಕೂತ್ಕೊಂಡು ತಲಾಕ್ ಅಂದ್ರೆ ತಲಾಕ್ ಆಗೋತರ. ಅದೇ ಇದೆ ಅಂತಂದ್ರು, ಅದನ್ನ ಗೌರ್ಮೆಂಟ್ ಅಂಡರ್ ತಗೊಂಡ್ಬಂದಾಗ, ನಮ್ಮ ಕೋರ್ಟ್ ಇದ್ರಲ್ಲಿ ತಗೊಂಡ್ಬಂದಾಗ ಹೆಣ್ಮಕ್ಳಿಗೆ ಸೆಕ್ಯೂರಿಟಿ ಸಿಗುತ್ತೆ.
ಇದನ್ನ ಯಾಕಂದ್ರೆ ಅವ್ರನ್ನ ಬರೀ ಮೈನಾರಿಟಿ ಆಗೇ ಇಡೋದಲ್ಲ, ಮುಸ್ಲಿಂ ಬಾಂಧವರನ್ನ ನಮ್ಮ ಜೊತೆ ಸೇರಿಸ್ಕೊಂಡು ನಮ್ಮ ಜೊತೆನೆ ಎತ್ಕೊಂಡು ಅವ್ರನ್ನ ಮೇಲೆ ಎತ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಅವ್ರು ನಮ್ಮ ಇಂಡಿಯಾಲಿ ಇದ್ಮೇಲೆ ಅವ್ರು ನಮ್ಮ ಇಂಡಿಯನ್ಸ್, ಅವ್ರನ್ನ ನಾವು ಸಪರೇಟ್ ಆಗಿ ನೋಡಕ್ಕೆ ಬರೋದಿಲ್ಲ ಆಯ್ತಾ. ನಾವು ಜೊತೆಯಲ್ಲಿ ಸೇರ್ಕೊಂಡು ಮಾಡ್ಬೇಕಾಗುತ್ತೆ. ಈ ವಕ್ಫ್ ಬೋರ್ಡ್ ಏನ್ ಮಾಡೋದು, ಅದನ್ನ ದ್ವೇಷದ ರೀತಿಗೆ ತಗೊಂಡು ಹೋಗೋದು. ಇದೇ ಕಾಂಗ್ರೆಸ್ ಸರ್ಕಾರ ಮೊನ್ನೆ ಪಾರ್ಲಿಮೆಂಟ್ ಅಲ್ಲಿ ಡಿಸ್ಕಷನ್ ನಡಿಬೇಕಾದ್ರೆ ಇದೇ ರಾಹುಲ್ ಗಾಂಧಿ ಮಲ್ಕೊಂಡು 3 ಗಂಟೆಗೆ ವಾಪಸ್ ಬಂದವರು. ಇವರು ವಕ್ಫ್ ಬೋರ್ಡ್ ಬಗ್ಗೆ ಮಾತಾಡೋ ಲಕ್ಷಣಗಳು ಇಲ್ಲ, ಯಾವುದೇ ತರ ಸಪೋರ್ಟ್ ಇಲ್ಲ. ಅವ್ರಿಗೆ ಅಷ್ಟು ಇದ್ದಿತ್ತು ಅಂದ್ರೆ ವಕ್ಫ್ ಬೋರ್ಡ್ ನಾವು ಸೇಫ್ ಗಾರ್ಡ್ ಮಾಡಬೇಕು ಅಂತ ಏನಾದ್ರು ಇತ್ತು ಅಂತಿದ್ರೆ ಸುಮ್ಮನೆ ಮಾತಾಡೋದಲ್ಲ, ಸದನದಲ್ಲಿ ತೋರಿಸ್ಬೇಕಾಗಿತ್ತು. ಅದು ತೋರಿಸ್ಲಿಲ್ಲ, ಯಾರೂ ತೋರಿಸ್ಲಿಲ್ಲ. ಸರ್, ಈಗ ಜನರಿಗೆ ತಾರತಮ್ಯ ಆಗೇ ಸಹಜವಾಗಿ ಯಾವುದೇ ಸರ್ಕಾರ ಇದ್ರು. ಸೊ ತಾವು ಒಂದು ಮೆಸೇಜ್ ಕೊಡಕ್ ಕೊಟ್ಟಿದ್ರಿ, ಏನ್ ಕೊಡಕ್ ಕೊಟ್ಟಿದ್ರಿ ಸರ್? ನೋಡಿ, ನಿಮ್ಗೊಂದು ಸಿಂಪಲ್ ಆಗಿ ಹೇಳ್ತೀನಿ. ನಾನು ಅನ್ಕೊಳ್ಳೋಣ, ನಾನು JDSಗೆ ವೋಟ್ ಮಾಡಿದ್ದೀನಿ, ನಮ್ಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬರುತ್ತೆ ಅಂತ ಅನ್ಕೊಳ್ಳೋಣ ಆಯ್ತಾ. ಅಂದ್ರೆ ನಿಮ್ ಲೆಕ್ಕದ ಪ್ರಕಾರ ನನಗೆ ಯಾವುದೇ ತರ ಹೆಲ್ಪ್ ಬರಬಾರ್ದು ಅಂತಲ್ಲ, ಹಂಗಲ್ಲ. ಡೆಮೋಕ್ರಸಿ ಅದನ್ನೇ ಹೇಳೋದು. ಡೆಮೋಕ್ರಸಿ ನೀವು ಯಾರಿಗಾರು ವೋಟ್ ಮಾಡಿದೇನೋ, ಯಾರು ವಿನ್ ಆಗ್ತಾರೋ ಎಲ್ಲ ಸೇರ್ಕೊಂಡು ಆ ಕ್ಷೇತ್ರದ ಅಭಿವೃದ್ಧಿ ಕಡೆ ಕೆಲಸ ಮಾಡಬೇಕು. ನಾನು ಅದನ್ನೇ ಹೇಳಿದ್ದು. ನಾವು ರಾಜಕೀಯ 5 ವರ್ಷನೂ ಮಾಡಬಾರ್ದು, ಬರೀ ಒಂದೇ ವರ್ಷ ಮಾಡ್ಬೇಕು. ಲಾಸ್ಟ್ ವರ್ಷ ರಾಜಕೀಯ ಮಾಡಬೇಕು, 4 ವರ್ಷ ಕೆಲಸ ಮಾಡಬೇಕು. ನಾವು ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಲಿಲ್ಲ ಅಂದ್ರೆ, ನಾನು ಮೊನ್ನೆನೂ ಅದನ್ನೇ ಹೇಳಿದ್ದು, ಇವತ್ತು ನಮ್ಮ ಕ್ಷೇತ್ರದಲ್ಲಿ JDS ಇದೆ ಅಂತ ಒಂದೇ ಒಂದು ಕಾರಣಕ್ಕೆ ಯಾವುದೇ ತರ ಅನುದಾನ ಕೊಡ್ತಾ ಇಲ್ಲ ರವೀಣ್ಣ ಅವರಿಗೆ. ಇದರಿಂದ ಕಾಂಗ್ರೆಸ್ ಅವರು ವೋಟ್ ಮಾಡಿದ್ದಾರೆ. ನಮ್ಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅವರು 35,000 40,000 ಜನ ವೋಟ್ ಮಾಡಿದ್ದಾರೆ ಅವರಿಗೆ. ಹಂಗಾರೆ ಆ ಜನಗಳು ಸಫರ್ ಮಾಡ್ತಾ ಇದಾರಲ್ವಾ. ಇವಾಗ ಇವ್ರಿಗೆ ಅನುದಾನ ನಮ್ಮ ಕ್ಷೇತ್ರಕ್ಕೆ ಬರಲಿಲ್ಲ ಅಂದ್ರೆ, ಡೆವಲಪ್ಮೆಂಟ್ ಆಗಲಿಲ್ಲ ಅಂದ್ರೆ ಈ ಜನಕ್ಕೂ ಪ್ರಾಬ್ಲಮ್ ಆಗುತ್ತಲ್ವಾ. ಸೊ ನಾನು ಹೇಳೋದೇನಂದ್ರೆ, ರಾಜಕೀಯನ ಲಾಸ್ಟ್ ವರ್ಷ ಮಾತ್ರ ಇಟ್ಕೊಬೇಕು, 4 ವರ್ಷ ಕೆಲಸ ಮಾಡಬೇಕು. ಕೆಲಸ ಮಾಡ್ಬೇಕಂದ್ರೆ ಅನುದಾನಗಳನ್ನ ತರೋದ್ರಲ್ಲಿ ಎಲ್ಲಾ ಪಕ್ಷಗಳು ಕೆಲಸ ಮಾಡಬೇಕು. ನೀವೇ ನೇರವಾಗಿ ಸರ್ಕಾರನ ಅಪ್ರೋಚ್ ಮಾಡ್ಬೋದಲ್ವಾ ಸರ್? ಈಗ ನಮ್ಮ ಕ್ಷೇತ್ರಕ್ಕೆ ಇದರ ಫಂಡ್ಸ್ ಬೇಕು, ನಿಮ್ದೇ ಆದಂತ ಒಂದು ಶಕ್ತಿ ಇದೆ. ಸೊ ನಿಮ್ಮ ಶಕ್ತಿನ ಯುಟಿಲೈಸ್ ಮಾಡ್ಕೊಂಡು ನೀವು ಸರ್ಕಾರದ ಗಮನ ಸೆಳಿಬೋದಲ್ವಾ? ನೀವ್ ಯಾಕೆ ಇನ್ನೊಬ್ಬರು ನೀವು ಸಪೋರ್ಟ್ ಅನ್ನು ಕೇಳ್ತಾ ಇದ್ರಿ ಅಂತ? ಈಗ ಜನರಿಗೆ ಬಂದಿರತಕ್ಕಂಥ ಪ್ರಶ್ನೆಯನ್ನ ನಾವು ನಿಮಗೆ ಅವಕಾಶ ಸಿಕ್ಕದೆ ಕೇಳ್ತಾ ಇದ್ದೀವಿ. ಸೊ ಜನರಿಗೆ ಈಗ ಸಂದೀಪ್ ರೆಡ್ಡಿ ಅವರೇ ಒಂದು ಪೊಸಿಷನ್ ಇದ್ದಾರೆ. ಸೊ ಸರ್ಕಾರದ ಗಮನ ಅವರೇ ಸೆಳಿಬೋದಲ್ವಾ? ಯಾಕೆ ಬೇರೆಯವ್ರ ಸಪೋರ್ಟ್ ಯಾಕೆ ಕೇಳ್ತಾ ಇದಾರೆ? ಇವಾಗ ಅವ್ರಿಗೆ ಶಕ್ತಿ ಇಲ್ವಾ ಅನ್ನತಕ್ಕಂಥದ್ದು ಸಾಮಾನ್ಯವಾಗಿ ಜನರ ನಡುವೆ ಓಡಾಡ್ತಾ ಇರ್ತಕ್ಕಂಥ. ಕರೆಕ್ಟ್. ನಾವು ನಮ್ಮ ಒಬ್ಬರು ಲೀಡರ್ ಅಂತ ಚೂಸ್ ಮಾಡ್ಕೊಂಡಿದ್ದೀವಿ. ಯಾರು? ನಮ್ಮ ರವಿ ಅವರು MLA ಆಗಿದ್ದಾರೆ ಈ ಕ್ಷೇತ್ರಕ್ಕೆ ಆಯ್ತಾ. ನಮ್ಮ MLA ಅವ್ರನ್ನ ಬಿಟ್ಟು ಮಾತಾಡೋ ಅವಶ್ಯಕತೆ ಇರೋದಿಲ್ಲ ಎಷ್ಟೇ ಆದ್ರೂ. ನಾವು MLA ಮುಖಾಂತರನೇ ಯಾವುದೇ ವಿಷಯನ ಮುಂದೆ ತರಕ್ಕೆ ಸಾಧ್ಯ. ಯಾಕಂದ್ರೆ ಹೋಗ್ಬಿಟ್ಟು ಸದನದಲ್ಲಿ ಮಾತಾಡೋರು ಯಾರು? MLA ಅವರು ಮಾತಾಡೋದು. ನಾವು ಯಾರೋ ಹೋಗಿ ಮಾತಾಡೋದಕ್ಕಾಗೋದಿಲ್ಲ. ನಾವು ಹೇಳಿದ ತಕ್ಷಣ ನಿಲುವು ಬರಬೇಕು ಅಂತಿಲ್ಲ. ಒಂದು MLA ಮಾತು ಕೇಳಿದ್ರೆ ಇರೋರು ನಮ್ಮ ಮಾತು ಕೇಳ್ತಾನೆ ಅನ್ನೋದಕ್ಕೆ ಯಾವುದೇ ತರ ಗ್ಯಾರಂಟೀಸ್ ಇರೋದಿಲ್ಲ. ಆದ್ರೆ ಸರ್ಕಾರದ ಕಣ್ ತೆಗೆಸ್ಬೇಕು ಅಂತ ಬಂದಾಗ ಆಸ್ ಎ ಕಾಮನ್ ಮ್ಯಾನ್ ಎಲ್ಲರೂ ಎದ್ದೇಳ್ಬೇಕಾಗುತ್ತೆ. ಆ ಧ್ವನಿ ನಾನು, ಆ ಕಾಮನ್ ಮ್ಯಾನ್ ಧ್ವನಿಯಾಗಿ ನಾನು ಎದ್ದೇಳ್ತಾ ಇದ್ದೀನಿ ಅಷ್ಟೇ ಬಿಟ್ರೆ. ಆದ್ರೆ ನಮ್ಮ ಪರವಾಗಿ ಮಾತಾಡೋದು ನಮ್ಮ MLA ರವಿ ಅಣ್ಣವರೇ ಮಾತಾಡಬೇಕು. ನಮ್ಮ ರವಿ ಅಣ್ಣವರೇ ಫೈಟ್ ಮಾಡ್ಬೇಕು ಏನೇ ಇದ್ರೇನು. ನಮ್ಮ ಜನಬಲ ಅವ್ರು ಕೊಟ್ಟಿರೋದೇ ಆ ಕಾರಣಕ್ಕೋಸ್ಕರ. ಅದಕ್ಕೆ ಅಲ್ವಾ ಡೆಮೋಕ್ರೆಟಿಕ್ ಅಲ್ಲಿ MLA ಮಾಡಿರೋ ಕಾರಣನೇ ಅದಕ್ಕೆ. ಆ ಫೈಟ್ ಮಾಡ್ಲಿ ಅಂತಾನೆ ಕೊಟ್ಟಿರೋದು ಆಯುಧನ. ಸೊ ನಾನು ಹೇಳೋದಿಷ್ಟೇ, ಬೇರೆ ಸರ್ಕಾರಗಳನ್ನ ತಿಳ್ಕೊಂಡು ನಮ್ಮ ಕ್ಷೇತ್ರಕ್ಕೆ ಏನ್ ಬೇಕೋ ಅಭಿವೃದ್ಧಿ ಮಾಡ್ಲಿ. ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆಯಲ್ವಾ, ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿ ಮುಂದಿನ ಸಲ ಕಾಂಗ್ರೆಸ್ ಗೆಲ್ಬಹುದು, ನಮ್ಗೆ ಗೊತ್ತಿಲ್ಲ. ಫಸ್ಟ್ ಅಭಿವೃದ್ಧಿ ಮಾಡ್ಲಿ. ಅಭಿವೃದ್ಧಿ ಮಾಡಿದ್ರೆ ಓಟ್ಗಳು ಕೊಡಿ ಅನ್ನೋದು ತಪ್ಪಾಗುತ್ತೆ. ಸರ್, ಸಂದೀಪ್ ರೆಡ್ಡಿ ಅವರು ಯಾವಾಗ JDSಗೆ ಸೇರ್ಪಡೆ ಆಗ್ತಾರೆ? ಯಾರು ಸೇರ್ಪಡೆ ಆಗೋದ ಅವಶ್ಯಕತೆ ಇಲ್ಲ. ಇದು ಡೆಮೋಕ್ರೆಟಿಕ್ ಕಂಟ್ರಿ. ಯಾರು ಪಕ್ಷದಿಂದ ಬೇಕಾದ್ರೂ ಬರ್ಬೋದು. ನಮಗೆ ಇಷ್ಟ ಆಗಿದ್ದ ಪಕ್ಷಕ್ಕೆ ಕೆಲಸ ಮಾಡ್ತೀವಿ. ಅದಕ್ಕೇನು ಸೇರ್ಪಡೆ ಅಂತ ಹೊಸ ಹೆಸರು ಕೊಡೋದು ಬೇಡ. ಸೇರ್ಪಡೆ ಇದರಿಂದ ಪ್ರಾಬ್ಲಮ್ಗಳೇ ಜಾಸ್ತಿ. ಸೇರ್ಪಡೆಗಿಂತ ಕೆಲಸದ ಕಡೆ ಗಮನ ಕೊಡಬೇಕು. ಯಾವ ಪಕ್ಷ ನಿಮ್ಗೆ ಸರಿಯಾಗಿ ಕೆಲಸ ಮಾಡ್ತಾ ಇದೋ ಆ ಪಕ್ಷಕ್ಕೆ ಬೆಂಬಲ ನೀಡಿ. ಸರ್, ನಿಮ್ಮ ಅಜೆಂಡಾನೇ ಬೇರೆ ಇದೆ. ಅಜೆಂಡಾ ಯಾವ್ದು ನಿಮ್ಗೆ ಬೇರೆ ಅನಿಸ್ತಾ ಇದೆ? ಸರ್, ಈಗ JDS ಪಾಸ್ ಮಾಡಿದ್ರು, ವಕ್ಫ್ ಬೋರ್ಡ್ ಬಿಲ್ ಯಾರು ಪಾಸ್ ಮಾಡಿದ್ರು? ದೇವೇಗೌಡ ಅವರು ಪಾಸ್ ಮಾಡಿದ್ರು. ಯಾಕೆ ಮಾಡಿದ್ರು? ಯಾಕಂದ್ರೆ ಈ ಕ್ಷೇತ್ರ ಅಂದ್ರೆ ವಕ್ಫ್ ಬೋರ್ಡ್ ಇಂದ ಪ್ರಾಬ್ಲಮೇ ಜಾಸ್ತಿ ಆಗಿತ್ತು. ಸೊಲ್ಯೂಷನ್ಸ್ ತರ್ತಾ ಇದಾರೆ. ಇಷ್ಟು ದಿವಸ ಜನಗಳನ್ನ ತಪ್ಪು ದಿಕ್ಕಿಗೆ ಎಳೆದಿದ್ರು. ಇವತ್ತು ಸೊಲ್ಯೂಷನ್ಸ್ ತರ್ತಾ ಇದಾರೆ ಎಲ್ಲಾ ಸರ್ಕಾರಗಳು. ಇವತ್ತು NDA ಜೊತೆ ಏನು ಒಪ್ಪಂದ ಮಾಡ್ಕೊಂಡಿದ್ದಾರೆ ನಮ್ಮವರು, ಎಸ್ಪೆಷಲಿ BJP ಜೊತೆ ಏನು ಒಪ್ಪಂದ ಮಾಡ್ಕೊಂಡಿದ್ದಾರೆ JDS ಅವರು, ಈ ಸಂದರ್ಭಕ್ಕೆ ಮಾಡ್ಕೊಂಡಿದ್ದಾರೆ. ಬಟ್ ಪಕ್ಷಾತೀತವಾಗಿ ಕ್ಷೇತ್ರದಲ್ಲಿ ನೋಡಿದಾಗ JDS ಸಪರೇಟ್ ಆಗೇ ಇದೆ. JDS ಅನ್ನೋದು ಒಂದು ಎಮೋಷನ್ ನಮ್ಮ ಕ್ಷೇತ್ರದಲ್ಲಿ. JDS ಕಾಂಗ್ರೆಸ್ ಅನ್ನೋದು ಒಂದು ಎಮೋಷನ್ ನಮ್ಮ ಕ್ಷೇತ್ರದಲ್ಲಿ. ಅಲ್ಲೆಲ್ಲೋ ಒಂದಾಯ್ತು ಅಂತ ಇಲ್ಲಿ ಒಂದಾಗಲ್ಲ, ಆಯ್ತಲ್ವಾ. ಅಲ್ಲಿ ಇನ್ನೂ ಜನಗಳಲ್ಲಿ ಏನಿದೆ, JDS ಆಗಿ ಉಳ್ಕೊಂಡಿದೆ, ಕಾಂಗ್ರೆಸ್ ಆಗಿ ಉಳ್ಕೊಂಡಿದೆ, BJP ಆಗಿ ಉಳ್ಕೊಂಡಿದೆ, ಹೊಂದಾಣಿಕೆಯಾಗಿ ಉಳ್ಕೊಂಡಿಲ್ಲ ಎಲ್ಲೂ. ಅದು ಅಲ್ಲಿನ ಸರ್ಕಾರಗಳು ಆ ನಿಟ್ಟಿನಲ್ಲಿ ಏನ್ ಡೆವಲಪ್ ಮಾಡ್ಬೇಕು ಅದು ಅಲ್ಲಿನ ಹೊಂದಾಣಿಕೆ. ಬಟ್ ನಮ್ಮ ಕ್ಷೇತ್ರದ ಹೊಂದಾಣಿಕೆ ಅಲ್ಲ. ಬಟ್ ಈ ಹೊಂದಾಣಿಕೆಯಿಂದ ನಮ್ಮ ಕ್ಷೇತ್ರಕ್ಕೆ ಏನಾದ್ರು ಅಭಿವೃದ್ಧಿ ಆಗುತ್ತೆ ಅಂದ್ರೆ ಯಾಕೆ ಆಗ್ಬಾರ್ದು? ಒಳ್ಳೇದೇ. ಆ ರೀತಿಯಲ್ಲಿ ನಾನು ಕೂಡ ಸಪೋರ್ಟ್ ಮಾಡ್ತೀನಿ. ಯಾವ್ದಾದ್ರು ಒಂದು ಹೊಂದಾಣಿಕೆಯಿಂದ ನಮ್ಗೆ ಒಳ್ಳೇದಾಗುತ್ತೆ ಅಂತಂದ್ರೆ ಅಬ್ಸಲ್ಯೂಟ್ಲಿ. ನಿಮ್ಗೆ ಎಕ್ಸಾಂಪಲ್ ಕೊಡ್ತೀನಿ ಕೇಳಿ. ನಮ್ಮ ಸುಧಾಕರ್ ಅವರು, ಚಿಕ್ಕಬಳ್ಳಾಪುರ ಸುಧಾಕರ್ ಅವರು ಕಾಂಗ್ರೆಸ್ ಬಿಟ್ಟು BJPಗೆ ಹೋಗಿ BJP ಮುಖಾಂತರ ಹೋದಾಗಿಂದನೇ ಮೆಡಿಕಲ್ ಕಾಲೇಜ್ ತರಕಾಯ್ತು, ಡೆವಲಪ್ಮೆಂಟ್ಸ್ ತರಕಾಯ್ತು ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ. ಇಲ್ಲ ಅಂದಿದ್ರೆ ಕಾಂಗ್ರೆಸ್ ಅಲ್ಲೇ ಉಳಿದಿದ್ರೆ ಆ ಡೆವಲಪ್ಮೆಂಟ್ ಮಾಡಕ್ಕೆ ಆಗ್ತಿರ್ಲಿಲ್ಲ. ಯಾಕಂದ್ರೆ ಅವ್ರಿಗೆ ಯಾವ ಮಿನಿಸ್ಟರ್ ರೋಲು ಕೊಡ್ತಿರ್ಲಿಲ್ಲ, ಯಾವುದೇ ತರ ಡೆವಲಪ್ಮೆಂಟ್ ಆಪ್ಷನ್ ಕೊಡ್ತಿರ್ಲಿಲ್ಲ. ನಾವು
ಜನಕ್ಕೋಸ್ಕರ ಕೆಲಸ ಮಾಡಬೇಕು. ಪಕ್ಷ ಇರೋದು ಸೆಕೆಂಡ್ರಿ. ಆಲ್ವೇಸ್ ಜನಕ್ಕೆ ಹೆಂಗೆ ಡೆವಲಪ್ಮೆಂಟ್ ಮಾಡೋ ನಿಟ್ಟಿನಲ್ಲಿ ನಾವು ಓಡಾಡಬೇಕು. ಸರ್, ಈಗ ಸಂದೀಪ್ ರೆಡ್ಡಿ ನಿಂತಿದ್ದೆ ರವಿಕುಮಾರ್ ಅವರು. ಇವತ್ತು ಜನ ಅವ್ರ ಬ್ಯಾಕ್ ಬೋನ್ ಆಗಿ ನಿಂತಿದ್ದಾರೆ ಅಂದರೆ ಯಾಕಂದ್ರೆ ಅವ್ರ ಹತ್ರ ಇದ್ದಿದ್ದು ಒಡನಾಟ, ಆಯ್ತಾ. ಅವ್ರನ್ನ ನಾವು ಅವ್ರು ಏನು ಕೆಲಸ ಮಾಡಿದ್ದಾರೆ JDSಗೆ, ಅವ್ರ ಲೆವೆಲಲ್ಲಿ ಏನು ಕೆಲಸ ಮಾಡಿದ್ದಾರೆ ಅದಕ್ಕೆ ನಾವು ಯಾವ ಶ್ಲಾಘನೀಯ, ಅದಕ್ಕೆ ನಾವೆಲ್ಲ ಸಪೋರ್ಟ್ ನಿಂತಿದ್ದೀವಿ. ಸರ್, ಈಗ ತಾವು ಅವ್ರ ವಿರುದ್ಧನೇ ಚುನಾವಣೆಗೆ ಸ್ಪರ್ಧಿಸಿದ್ರು ಹೇಳಿ. ಸೊ ಅವಾಗ ನಿಮಗೆ ರವಿಕುಮಾರ್ ಅವರು ಯಾವ ಕ್ಷೇತ್ರದ ಸಮಸ್ಯೆಗಳು ಮತ್ತು ಅವರು ಮಾಡ್ತಾ ಇರ್ತಕ್ಕಂಥ ಕೆಲಸ ನೆನಪಾಗಿರ್ಲಿಲ್ವಾ? ಇಲ್ಲ, ನೆನಪು ಪ್ರಶ್ನೆ ಬರೋದಿಲ್ಲ. ನೋಡಿ, ಏನಾಗುತ್ತೆ, ಇವಾಗ ನಮ್ಮ ಕೆಲವು ನಿಲುವುಗಳಿರುತ್ತೆ, ಆ ಮೂಮೆಂಟ್ ಅಲ್ಲಿ ನಿಲುವುಗಳಿರುತ್ತೆ. ಈ ನಿಲುವಲ್ಲಿ ಏನಾಗುತ್ತೆ, ಆವತ್ತಿನ ದಿವಸಕ್ಕೆ ನಮ್ಮ ಇದರಲ್ಲಿ ನಮ್ಮ ಕ್ಷೇತ್ರದಲ್ಲಿ ಕೆಲವರು ಲೀಡರ್ಸ್ ರಿಕ್ವೈರ್ಮೆಂಟ್ ಇದ್ದಿದ್ದು, ನಿಮ್ಮಂತ ಒಬ್ರು ಲೀಡರ್ ಎದ್ದೇಳಬೇಕು, ಏನಾದ್ರು ಮಾಡಬೇಕು, ಈ ಕ್ಷೇತ್ರದಲ್ಲಿ ಮಾಡಬೇಕು, ನಮಗೆ ಆದ ಯಾವುದೋ ಏನು ಜನಗಳಿಗೆ ಸೇವೆ ಮಾಡಬೇಕು, ನೀವು ಮುಂದಿನ ದಿನಗಳಲ್ಲಿ ಬರಬೇಕು ಕ್ಷೇತ್ರಕ್ಕೆ ಅಂತ ಬಂದಾಗ ಆ ನಿಲುವು ತಗೊಳ್ಳೇಬೇಕಾಗುತ್ತೆ. ಎಷ್ಟೊಂದು ಜನ ಆವತ್ತು ಹೇಳಿದ್ರು, ಸಂದೀಪ್ ರೆಡ್ಡಿ ಅವರು ಬಂದಿದ್ದಾರೆ ಎಲೆಕ್ಷನ್ ಟೈಮಲ್ಲಿ ನಾಮಿನೇಷನ್ ವಾಪಸ್ ತಗೊಳ್ತಾರೆ ಅಂತ. ನಾನು ನಾಮಿನೇಷನ್ ಯಾವುದೋ ವಾಪಸ್ಸು ತಗೊಂಡಿಲ್ಲ, ನಾನು ಫೇಸ್ ಮಾಡಿದ್ದೀನಿ ಎಲೆಕ್ಷನ್. ನನಗನ್ಸುತ್ತೆ ಅದನ್ನು ನಮ್ಮ ತಾತನ ಬ್ಲಡ್, ಅದು ನಾವು ಅದನ್ನ ಮಾಡೇ ಮಾಡ್ತೀವಿ, ಮುಂದಿನ ದಿನಗಳಲ್ಲಿ ನಡ್ಕೊಂಡು ಹೋಗ್ತೀವಿ. ಸಂದೀಪ್ ರೆಡ್ಡಿ ಅವರು ಏನು ಸರ್, ಲೀಡರ್ ಅಥವಾ ಕಾಮನ್ ಮ್ಯಾನ್ ಸರ್? ಕಾಮನ್ ಮ್ಯಾನ್, ಹಾರ್ಟ್ ಆಫ್ ಎನ್ ಎ ಲೀಡರ್. ಸರ್, ಈಗ ಮುಂದಿನ ದಿನಗಳಲ್ಲಿ JDSನಲ್ಲಿ BJP ಕಾಂಗ್ರೆಸ್ ಏನಿದೆಯೋ ಅದು ಅವರ ಒಂದು ಹಿಂಬಾಲಕರಿಗೆ ಟಿಕೆಟ್ ಕೊಟ್ಟು ಗೆಲ್ಸ್ಕೊಂಡು ಬರ್ತಾರೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ. ತಮ್ಮ ಹಿಂಬಾಲಕರನ್ನು ಯಾವ ಥರ ನೀವು ತಗೊಂಡು ಹೋಗ್ತೀರಿ ಸರ್ ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆಗೆ ಬಂದು? ನಾನು ಇಷ್ಟೇ ಹೇಳ್ತಾ ಇರೋದು, ನಮ್ಮ ಕ್ಷೇತ್ರದಲ್ಲಿ ರವಿ ಅಣ್ಣವ್ರು ಏನು ಇನ್ಸ್ಟ್ರಕ್ಷನ್ಸ್ ಇದೆ ನಮಗೆ, ಆ ಇನ್ಸ್ಟ್ರಕ್ಷನಲ್ಲಿ ಕೆಲಸ ಮಾಡ್ತೀವಿ. ಇಷ್ಟು ಹೇಳಕ್ಕೊಂದು ಇಷ್ಟಪಡ್ತೀನಿ, ಯಾವುದೇ ಕಾರಣಕ್ಕೂ ಒಂದು ಟಿಕೆಟ್ ಕಾಂಗ್ರೆಸ್ ಗೆಲ್ಲೋದಕ್ಕೆ ಬಿಡೋದಿಲ್ಲ ನಮ್ಮ ಕ್ಷೇತ್ರದಲ್ಲಿ ZP ಎಲೆಕ್ಷನ್. ಸಂದೀಪ್ ರೆಡ್ಡಿ ಅವರು ಸಮಾಜ ಸೇವಕರು ಅಂತಾರಲ್ಲ, ಶಿಡ್ಲಘಟ್ಟ ತಾಲೂಕಿಗೆ ಅವ್ರ ಕೊಡುಗೆ ಏನು ಅಂತ ಕೇಳ್ತಾರೆ ಏನು ಸರ್? ಅದಕ್ಕೆ ಕೊಡುಗೆ ಸ್ಟಾರ್ಟ್ ಮಾಡಿದ್ದೀವಿ, ಸ್ಟಾರ್ಟ್ ಮಾಡ್ತಾ ಹೋಗ್ತಾ ಇದ್ದೀವಿ. ಕೊಡುಗೆ ಅಂತ ಹೇಳ್ಕೊಂಡಾಗ ನಾವು ತುಂಬ ಹೇಳೋಕ್ಕಾಗಲ್ಲ, ನಮ್ಮ ರಕ್ತದ ಕೊಡುಗೆನೇ ಜಾಸ್ತಿ ಇದೆ, ನಾವು ಹೇಳೋದೇ ಬೇಡ. ನಾನು ಹೇಳ್ತಾ ಇದ್ದೀನಲ್ಲ, ನಮ್ಮ ಮುಂಶಮ್ಮಪ್ಪ ಅವ್ರನ್ನ ಜ್ಞಾಪಿಸ್ಕೊಂಡ್ರೆ ಸಾಕು, ನಮ್ಮ ಕ್ಷೇತ್ರಕ್ಕೆ ಏನು ಕೊಡುಗೆ ಕೊಟ್ಟಿದ್ದೀವಿ ಅಂತ ಗೊತ್ತಾಗ್ತಾ ಹೋಗುತ್ತೆ. ಆದ್ರೂ ಹೇಳ್ತೀನಿ, ನಾವು ಅದನ್ನು ಒಂದು ಯಂಗ್ಸ್ಟರ್ ಆಗಿ ಬಂದಿದ್ದೀವಿ ರಾಜಕಾರಣಕ್ಕೆ. ಇಷ್ಟೇ ಹೇಳಬಲ್ಲೆ, ನನ್ನ ಕೈಯಲ್ಲಿ ಆಗ ಸಹಾಯ ಮಾಡ್ತಾ ಹೋಗ್ತೀನಿ. ಮಕ್ಕಳಿಗೆ ಜಾಬ್ಸ್ ಇರ್ಬೋದು, ಯುವಕರಿಗೆ ಜಾಬ್ಸ್ ಇರ್ಬೋದು, ಎಲ್ಲೆಲ್ಲಿ ಪ್ರೋತ್ಸಾಹ ಕೊಡೋಕ್ಕಾಗುತ್ತೆ ಅಲ್ಲಿರ್ಬೋದು, ಹೆಲ್ತ್ ಫೆಸಿಲಿಟೀಸ್ ಇರ್ಬೋದು. ತುಂಬ ಜನಕ್ಕೆ ಗೊತ್ತಿದೆಯಲ್ಲ, ನನ್ನ ಹೆಲ್ಪ್ ಲೈನ್ ಮುಖಾಂತರ ತುಂಬ ಜನಕ್ಕೆ ಹೆಲ್ಪ್ ಆಗ್ತಾ ಇದೆ. ಆಲ್ರೆಡಿ ಎಷ್ಟೊಂದು ಜನ ಅದರಿಂದ ಉಪಯೋಗ ಪಡ್ಕೊಳ್ತಾ ಇದ್ದಾರೆ. ನನ್ನ ಕೈಯಲ್ಲಿ ಆದಷ್ಟು ಮಾಡ್ತಾ ಹೋಗ್ತೀನಿ, ಆಯಿತಾ. ನಾನು ನಿಮ್ಮ ಥರ ಒಂದು ಕಾಮನ್ ಮ್ಯಾನ್, ನಾನು ಕೂಡ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಜಾಬ್ ಮಾಡ್ತೀನಿ. ನಾನು ಫ್ರೀ ಟೈಮಲ್ಲಿ ಬಂದು ನಾನು ಈ ಕೆಲಸಗಳನ್ನ ಮಾಡ್ತೀನಿ. ಸೊ ನಾನು ಇಷ್ಟೇ ಹೇಳೋದು, ಎಲ್ಲರೂ ಕೈ ಹಿಡಿಬೇಕು. ನಮ್ಮ ಜನತೆಗೆ ಇಷ್ಟೇ ಹೇಳೋದು, ಒಂದು ನಿಮ್ಮ ಕ್ಷೇತ್ರಕ್ಕೆ ಬಂದಿರೋದು, ನಮ್ಮ ಕ್ಷೇತ್ರಕ್ಕೆ ಬಂದಿರೋದು, ನಿಮ್ಮ ಮಗನಾಗಿ ಬಂದಿದ್ದೀನಿ. ಸೊ ಕೈ ಹಿಡಿದೆ ಅಂತ ಹೇಳಿ. ದಿಬ್ಬೂರಹಳ್ಳಿ ಭಾಗದಲ್ಲಿ ಬಿಟ್ಟರೆ ಯಾವ ವೇದಿಕೆಯಲ್ಲೂ ಬೇರೆ ವೇದಿಕೆಯಲ್ಲೂ ಕಾಣಿಸಿಲ್ಲ ಅಂತ. ಯಾಕೆ ಹೇಳಿದ್ರೆ, ನಮ್ಮ ದಿಬ್ಬೂರಹಳ್ಳಿ ಅಂತ ತಗೊಂಡಾಗ ನಮ್ಮ ಶಿಡ್ಲಘಟ್ಟ ಕ್ಷೇತ್ರಕ್ಕೆ ಚಿಲ್ಕಲ್ನೆರಪು ಮತ್ತು ದಿಬ್ಬೂರಹಳ್ಳಿನ ಕನ್ಸಿಡರೇ ಮಾಡಲ್ಲ ಜನ. ಯಾಕಂದ್ರೆ ನಮ್ಮ ಹಿಂದುಳಿದಿದ್ದಾರೆ, ಅಲ್ಲಿಂದ ಯಾರು ಬರ್ತಾರೆ ಅನ್ನೋ ಒಂದು ಇದಿದೆ, ಆಯ್ತಾ. ಈ ಕಡೆಗಾದರೂ ಸ್ವಲ್ಪ ರೈತರೆಲ್ಲ ಚೆನ್ನಾಗಿ ಸ್ವಲ್ಪ ಫೈನಾನ್ಷಿಯಲಿ ಸ್ಟ್ರಾಂಗ್ ಇದ್ದಾರೆ. ಬಟ್ ನಮ್ಮ ದಿಬ್ಬೂರ ಕೆಳಗಡೆ ಯಾರು ಕೇಳೋರಿಲ್ಲ ಅವ್ರನ್ನ. ಸೊ ಅಲ್ಲಿ ಒಂದು ಏನಾದ್ರು ಒಂದು ಲೀಡರ್ಶಿಪ್ ತಂದು ಅವ್ರಿಗೆ ಹೆಲ್ಪ್ ಆಗಿ ನಿಂತ್ಕೊಬೇಕು ಅನ್ನೋ ಒಂದು ಕಾರಣಕ್ಕೆ ಅಲ್ಲಿನ ಕ್ಷೇತ್ರದಲ್ಲಿ ನಿಂತಿದ್ದೀನಿ. ಈ ಕಡೆ ಕ್ಷೇತ್ರದಲ್ಲೂ ನಮ್ಗೆ ಯಾರ್ಯಾರು ಬಂದಿದ್ದಾರೋ ತಾಲೂಕು ಮಟ್ಟದಲ್ಲಿ, ನಮ್ಮ ಶಿಡ್ಲಘಟ್ಟ ತಾಲೂಕಲ್ಲಿ ಯಾರು ನನ್ನ ಹತ್ರ ಬಂದು ಸಹಾಯ ಕೇಳಿದಾರೋ ಅವ್ರಿಗೆಲ್ಲ ನಿಂತಿದ್ದೀನಿ. ಬಟ್ ನಮ್ಮ ಕಾರ್ಯಕ್ರಮಗಳು ಅಲ್ಲಿ ಜಾಸ್ತಿ ಯಾಕಿದೆ ಅಂತಂದರೆ, ಅಲ್ಲಿನ ಪಾವರ್ಟಿ ಲೆವೆಲ್ ತುಂಬ ಜಾಸ್ತಿ ಇದೆ, ಆಯಿತಾ. ಎಲ್ಲಿ ಪಾವರ್ಟಿ ಲೆವೆಲ್ ಇರುತ್ತೋ ಅಲ್ಲಿ ಕೂತು ಕೆಲಸ ಮಾಡಬೇಕಾಗುತ್ತೆ. ಸುಮ್ಮನೆ ನಾನು ಇವತ್ತಿನ ಹೇಳ್ತೀನಲ್ಲ, ಇವತ್ತು ಜಂಗಮ್ ಕೋಟೆಯಲ್ಲಿ ಇರ್ಬೋದು. ಇವಾಗ ಜಂಗಮ್ ಕೋಟೆಯಲ್ಲಿ ರೈತರನ್ನ ನೋಡಿ ಚೆನ್ನಾಗಿದ್ದಾರೆ, ಫೈನಾನ್ಷಿಯಲ್ ನನಗೂ ಖುಷಿ ಇದೆ, ಅವ್ರ ಬೆಳವಣಿಗೆ ನನಗೆ ಖುಷಿ ಇದೆ. ಅದೇ ರೀತಿ ನಮ್ಮ ಕ್ಷೇತ್ರದಲ್ಲೂ ಆಗಬೇಕು, ದಿಬ್ಬೂರಹಳ್ಳಿ ಕ್ಷೇತ್ರದಲ್ಲೂ ಆಗಬೇಕು ಅಂತ ಒಂದು ಪಟ್ನೆ ಅಷ್ಟೇ, ಇನ್ನೇನಿಲ್ಲ ಸರ್. ಈಗ ಒಂದೇ ಒಂದು ಹೇಳ್ತೀನಿ, ಯಾವ್ದು ಒಳ್ಳೆ ಜಾಗ ಇರುತ್ತೆ, ಯಾವ್ದು ಫಲವತ್ತವಾದ ಭೂಮಿ ಇರುತ್ತೆ ಅಲ್ಲಿ ಬರಬಾರ್ದು ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್. ಎಲ್ಲಿ ಫಲವತ್ತವಾದ ಭೂಮಿ ಇಲ್ಲ, ಡೆಡ್ ಲ್ಯಾಂಡ್ಸ್ ಅಂತ ಕರಿತೀವಿ, ಎಲ್ಲಿ ಫಲವತ್ತು ಕಮ್ಮಿ ಇರುತ್ತೆ ಅಂತ ಕಡೆ ಇಂಡಸ್ಟ್ರಿಯಲ್ಸ್ ಬರಬೇಕು. ನಿಮ್ಗೆ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ, ಇವಾಗ ದಿಬ್ಬೂರಹಳ್ಳಿ ಕ್ಷೇತ್ರ ಕಡೆ ಬನ್ನಿ, ನಿಮ್ಗೆ ತುಂಬಾ ಡೆಡ್ ಲ್ಯಾಂಡ್ಸ್ ನೋಡ್ತೀರಾ. ಬಟ್ ನೀವು ಜಂಗಮ್ ಕೋಟೆ ಕಡೆಗೆ ಹೋಗಿ ತುಂಬಾ ಒಳ್ಳೆ ಲ್ಯಾಂಡ್ಸ್ ನ ನೋಡ್ತೀರಾ. ಒಳ್ಳೆ ಲ್ಯಾಂಡ್ಸ್ ಅಂದ್ರೆ ಗ್ರೀನ್ ಲ್ಯಾಂಡ್ಸ್ ಅಂತ ಕರಿತೀವಿ. ಅದರಿಂದ ರೈತರಿಗೆ ಒಳ್ಳೆ ನೀರ್ ಇರ್ಬೋದು, ಇವೆಲ್ಲ ಫೆಸಿಲಿಟೀಸ್ ಸಿಗ್ತಾ ಇರುತ್ತೆ. ನೀವು ಡ್ರೈ ಲ್ಯಾಂಡ್ಸ್ ಅಲ್ಲಿ ಇಂಡಸ್ಟ್ರೀಸ್ ಮಾಡಿದಾಗ ಜಾಬ್ಸು ಬರುತ್ತೆ, ಒಂದು ಜಾಬ್ಸ್ ಕೂಡ ಡೆವಲಪ್ ಆಗುತ್ತೆ, ಮತ್ತೆ ಅಲ್ಲಿನ ಏರಿಯಾ ಡೆವಲಪ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಬರಗಾಡಿಗಳಲ್ಲಿ ಮಾಡಬೇಕು ಇಂಡಸ್ಟ್ರೀಸ್ನ, ಯಾವತ್ತೂ ಅಷ್ಟೇ. ನಾನು ಅದಕ್ಕೆ ಪರವಾನೂ ಇದ್ದೀನಿ, ವಿರೋಧ ಎಲ್ಲಿದ್ದೀನಿ ಅಂದ್ರೆ ಪ್ರಾಪರ್ ಒಳ್ಳೊಳ್ಳೆ ಲ್ಯಾಂಡ್ಸ್ ಮೇಲೆ ಮಾಡಕ್ ಹೋಗ್ಬಾರ್ದು ಅನ್ನೋದು ನನ್ನ. ಸರ್ವೆ ಮಾಡಿದ್ದಾರೆ, ಇನ್ನೂ ಸೆಕೆಂಡ್ ರೌಂಡ್ ಸರ್ವೆ ಪೆಂಡಿಂಗ್ ಇದೆ. ಅದಾಗಲಿ ತುಂಬಾ ಜನ ಆಲ್ರೆಡಿ ಅಲ್ಲಿ ಕೆಲವರು ಅಬ್ಜೆಕ್ಟು ಮಾಡಿದ್ದಾರೆ, ಕೆಲವರು ಇದಾಗಿದ್ದಾರೆ, ಕೆಲವರು ಕೋರ್ಟ್ಗೂ ಹೊತ್ತಿದ್ದಾರೆ ಅದರ ವಿಷಯವಾಗಿ. ಸೊ ಅದು ಕೋರ್ಟಲ್ಲಿ ಇರೋದ್ರಿಂದ ಅದ್ರ ಮೇಲೆ ಮಾತಾಡೋಕ್ಕೆ ಇಷ್ಟಪಡಲ್ಲ ನಾನು. ಬಟ್ ಆದ್ರೂ ಒಂದು ಹೇಳ್ತೀನಿ ಕೇಳಿ, ಜಮೀನುಗಳು ಚೆನ್ನಾಗಿರೋ ಜಮೀನುಗಳ ಮೇಲೆ ಇಂಡಸ್ಟ್ರೀಸ್ ಬರಬಾರ್ದು. ಇದು ನನ್ನ ವೈಯಕ್ತಿಕವಾದ ನನ್ನ ಒಪಿನಿಯನ್. SLC ಮತ್ತು PUCಯಲ್ಲಿ ರ್ಯಾಂಕ್ ಪಡೆದ ಮಕ್ಕಳಿಗೆ ನಿಮ್ಮ ಕಡೆಯಿಂದ ಏನಾದ್ರೂ
ಅವ್ರು ರ್ಯಾಂಕ್ ಪಡೆದಿದ್ದಾರೆ, ಅನೇಕ ಸ್ಕಾಲರ್ಶಿಪ್ಸ್ ಬರುತ್ತೆ ಅವ್ರಿಗೆ. ಐ ಥಿಂಕ್ ತುಂಬಾ ಜನ ಪುರಸ್ಕಾರ ಆ ಥರ ಏನಾದರೂ ತುಂಬಾ ಜನ ಇದ್ದಾರೆ ಅವ್ರಿಗೆ ಹೆಲ್ಪ್ ಮಾಡೋದಕ್ಕೆ. ಆ 25% ಯಾರು ಫೇಲ್ ಆಗಿದಾರಲ್ಲ ಅವ್ರಿಗೆ ನಾನಿದ್ದೀನಿ, ಆಯ್ತಾ? ನನ್ನ ಕಾಂಟ್ಯಾಕ್ಟ್ ಮಾಡಿ. ಆ 25% ಯಾರು ಫೇಲ್ ಆಗಿದಾರೋ ಅಷ್ಟು ಕ್ಯಾಂಡಿಡೇಟ್ಸ್ಗೂ ನಾನು ನಿಂತ್ಕೊಳ್ತೀನಿ. ಏನು ಹೆಲ್ಪ್ ಬೇಕು ನನ್ನ ಕಡೆಯಿಂದ ನಾನು ಮಾಡ್ತೀನಿ. ನನ್ನ ಹೆಲ್ಪ್ ಲೈನಿಗೆ ಕಾಲ್ ಮಾಡಿ. ಅವ್ರಿಗೆ ಎಕ್ಸಾಮ್ಸ್ ಕಟ್ಸೋದಿರ್ಬೋದು, ಟ್ರೈನಿಂಗ್ ಮಾಡಿಸೋದಿರ್ಬೋದು, ಅವ್ರ ಬಗ್ಗೆ ನನ್ನ ಫೋಕಸ್ ಇದೆ. ಚೆನ್ನಾಗಿ ಓದಿರೋ ಮಕ್ಕಳು ಓದ್ತಾನೆ ಇರ್ತಾರೆ, ಚೆನ್ನಾಗಿ ಓದ್ರೆ ಇರೋ ಮಕ್ಕಳನ್ನ ಇರ್ತದೆ ಇಂಪಾರ್ಟೆಂಟ್. ಸರ್ ಈಗ ಉಳಿದ್ಬಿಟ್ಟಿದೆ. ಈಗ ಯಾವುದೋ ಒಂದು ಫಂಕ್ಷನ್ ಮಾಡಿ ಉದ್ಯೋಗ ಮೇಳ ಮಾಡಿಬಿಡೋದು, ಅದಕ್ಕೆ 4 ಜನ ಕರೆಸೋದು, ಒಂದು ಈವೆಂಟ್ ಅದು ಬರೋದಿಲ್ಲ. ಇಟ್ಸ್ ಅ ಪ್ರೋಸೆಸ್, ಲಾಂಗ್ ಪ್ರೋಸೆಸ್. ಒಂದು ಇಂಟರ್ವ್ಯೂ ತರಿಸ್ಬೇಕು, ಇಂಟರ್ವ್ಯೂ ಮಾಡಿಸ್ಬೇಕು, ಇಂಟರ್ವ್ಯೂ ಫಾಲೋ ಅಪ್ ಮಾಡಬೇಕು, ತುಂಬ ಪ್ರೋಸೆಸ್ ಇದೆ. ನಾನು ಇಷ್ಟೇ ಹೇಳಕ್ಕೆ ಬರ್ತೀನಿ, ನಮ್ಮ ಕ್ಷೇತ್ರದಲ್ಲಿ ಒಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ನಾನು ಫಾರ್ಮ್ ಮಾಡ್ತಾ ಇದ್ದೀನಿ. ನಮ್ಮ ಹಳೆಹಳ್ಳಿಯಲ್ಲಿ, ನನ್ನ ಊರಲ್ಲೇ, ನನ್ನ ಜಾಗದಲ್ಲೇ ಒಂದು ಸ್ಮಾಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ತೆಗಿತಾ ಇದ್ದೀನಿ. ಅತಿ ಶೀಘ್ರದಲ್ಲಿ ಕರಿತೀನಿ ನಿಮ್ಮನ್ನ. ಅಲ್ಲಿ ಏನು ಮಾಡ್ತೀನಿ, ಗ್ರ್ಯಾಜುಯೇಟ್ಸ್ ಹೆಂಗೆ ಇಂಟರ್ವ್ಯೂ ಪಾಸ್ ಮಾಡಬೇಕು, ಹೆಂಗೆ ಇಂಟರ್ವ್ಯೂಸ್ ಫೇಸ್ ಮಾಡಬೇಕು, ಒಂದು ಇಂಟರ್ವ್ಯೂಲಿ ಯಾವ ರೀತಿ ಮಾತಾಡಬೇಕು, ಯಾವ ಥರ ಪ್ರೊಸೀಜರಲ್ ಆಗಿ ಹೋಗಬೇಕು ಅನ್ನೋ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತೀನಿ ಅತಿ ಶೀಘ್ರದಲ್ಲಿ. ಆ ರೀತಿಯಲ್ಲಿ ಎಷ್ಟು ಮಕ್ಕಳಿಗೆ ಹೆಲ್ಪ್ ಆಗುತ್ತೋ ಅಷ್ಟು ಮಾಡೋಕ್ಕೆ ಸಾಧ್ಯ. ಸೊ ನಾನು ಇಷ್ಟೇ ಹೇಳೋದು, ಉದ್ಯೋಗ ಮೇಳಗಳಿಂದ ಸಕ್ಸಸ್ ಬರೋದಿಲ್ಲ. ಫಾಲೋ ಅಪ್ ಮಾಡಿ ಅವ್ರಿಗೆ ಉದ್ಯೋಗ ಕೊಡಿಸಿದ್ರೆ ಮಾತ್ರ ಸಕ್ಸಸ್ ಬರುತ್ತೆ. ಉದ್ಯೋಗ ಮೇಳ ಇಸ್ ಎ ಫ್ಯಾಷನ್, ಇದೊಂದು ಓನ್ಲಿ ಫ್ಯಾಷನ್. ಇವಾಗ ನಮ್ಮ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಎಷ್ಟು ಉದ್ಯೋಗ ಮೇಳಗಳಾಗಿದೆ, ಎಷ್ಟು ಜನಕ್ಕೆ ಜಾಬ್ ಸಿಕ್ಕಿದೆ? ನೀವು ಅದ್ರ ಮೇಲೆ ಒಂದು R&D ಮಾಡಬೇಕು, ಎಷ್ಟು ಜನಕ್ಕೆ ಜಾಬ್ ಸಿಕ್ಕಿದೆ ಅಂತ. ನೀವು ನನ್ನ ಹೆಲ್ಪ್ ಲೈನಿಗೆ ಬನ್ನಿ, ನಾನು ತೋರಿಸ್ತೀನಿ ನಾನು ಎಷ್ಟು ಜನಕ್ಕೆ ಜಾಬ್ ಸಿಕ್ಕಿದೆ ಅಂತ. ನಾನು ಒಂದು ಲಿಸ್ಟ್ ಆಫ್ ಪೀಪಲ್ ಕೊಡ್ತೀನಿ, ಅವ್ರು ಜಾಬ್ ಕೊಟ್ಟಿರ್ತಾರೆ, ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿ, ಅವ್ರಿಗೆಲ್ಲ ಜಾಬ್ ಸಿಕ್ಕಿದೆ. ಸೊ ನಾನೇನು ಹೇಳ್ತೀನಿ, ಫಾಲೋ ಅಪ್ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ಮೇಳಗಳು ಮಾಡೋದ್ರಿಂದ ಯಾವುದೇ ಥರ ಯೂಸ್ ಆಗಲ್ಲ. ಸರ್, ಸಂದೀಪ್ ರೆಡ್ಡಿ ಅವ್ರು ನಾನು ನೇರವಾಗಿ ಮಾತಾಡಬೇಕು ಅಂದರೆ ಒಂದು ಕಚೇರಿ ಅನ್ನೋದಿಲ್ಲ ತಾಲೂಕಲ್ಲಿ, ಅದಕ್ಕೇನಾದರೂ? ಶಿಡ್ಲಘಟ್ಟ ಕ್ಷೇತ್ರ ನನ್ನ ಕಚೇರಿ, ಹಳೆಹಳ್ಳಿ ನನ್ನ ಗ್ರಾಮ. ನನ್ನ ಫೋನ್ ಯಾವತ್ತು ರಿಂಗ್ ಆದರೂ ನಾನು ಎತ್ತಿದ್ದೀನಿ, ಯಾರ ಫೋನ್ ಅವಾಯ್ಡ್ ಮಾಡಿಲ್ಲ. ನಾನು ಅದ್ರಲ್ಲಿ ಬಿಲೀವ್ ಮಾಡಲ್ಲ. ಒಂದು ಆಫೀಸ್ ಮಾಡಬೇಕು, ಒಂದು ಆಫೀಸಲ್ಲಿ ಕೂರಬೇಕು, ನನಗೊಂದು ಆಫೀಸಲ್ಲಿ ವೆಯ್ಟ್ ಮಾಡಬೇಕು ಜನ ಅನ್ನೋದು ನಾನು ಯಾವತ್ತೂ ಅಂದ್ಕೊಂಡಿಲ್ಲ. ನಾನು ಯಾವಾಗ ನಾನು ಹೇಳಿದ್ನಲ್ಲ, ನಾನು ನಿಮ್ಮ ಥರನೇ, ಎಲ್ಲರ ಥರನೇ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕೆಲಸ ಮಾಡ್ತೀನಿ. ಅದಕ್ಕೊಂದು ಕಚೇರಿ ಮಾಡೋದು, ಅದಕ್ಕೆ ವ್ಯಕ್ತವಾಗಿ ಖರ್ಚು ಮಾಡೋದು. ನಾನು ಆಗಲೇ ನಿಮ್ಮ ಹತ್ರ ಮಾತಾಡೋದಕ್ಕೆ ಹೇಳಿದೆ, ಹೂನಾರ ಶಾಲುಗಳನ್ನ ಬ್ಯಾನ್ ಮಾಡಬೇಕು ಅಂತ. ಯಾಕಂದ್ರೆ ಅದರಿಂದನೇ ಒಂದು ಗೌರ್ಮೆಂಟ್ ಶಾಲೆ ಕಟ್ಟಬೇಕು. ನಾನು ಆ ಒಪಿನಿಯನ್ ಇಟ್ಕೊಂಡು ಅದಕ್ಕೊಂದು ಆಫೀಸು ಅದೆಲ್ಲ ಬೇಕಾಗೇ ಇಲ್ಲ. ನಾವು ಎಲ್ಲಿ ಕೂತ್ಕೊಳ್ತೀವಿ ಅಲ್ಲೇ ಆಫೀಸು. ಯಾವ ಊರಿಗೆ ಹೋದ್ರೆ ದೇವಸ್ಥಾನ ಇರುತ್ತೆ, ದೇವಸ್ಥಾನದಲ್ಲಿ ಕೂತ್ಕೊಂಡು ನಾವು ಮಾತಾಡ್ತೀವಿ. ಸೊ ಇಟ್ಸ್ ಓಕೆ. ಸೊ ಅದು ಒಬ್ಬರವ್ರ ಅಭಿಪ್ರಾಯ. ಬಟ್ ನಾನು ಎಲ್ರಿಗೂ ಅವೈಲೇಬಲ್ ಇದ್ದೀನಿ ಅಂತ ಮಾತ್ರ ಇಷ್ಟಪಟ್ಟು ಹೇಳ್ತೀನಿ. ಯಾವ ಟೈಮಿಗೆ ಕಾಲ್ ಮಾಡಿದ್ರೆ ನಾನು ಅವೈಲೇಬಲ್ ಇರ್ತೀನಿ. ಫೋಟೋಗೆ ಸಿಗುತ್ತೆ, ಅದಕ್ಕೆ ಇನ್ನೊಂದು ಥರ ಎಫೆಕ್ಟ್ ಬರುತ್ತೆ. ಅವ್ರ ಕೆಲಸ ಏನೋ, ಅವ್ರು ನಾಂದಿ ಏನು ಹಾಕೊಂಡಿರ್ತಾರೋ ಅದ್ರ ಮುಖಾಂತರ ಕೆಲಸ ಮಾಡಬೇಕು. JDSದೇ ಆದ ಒಂದು ಸಿದ್ಧಾಂತಗಳಿದೆ. ಆ ಸಿದ್ಧಾಂತದ ಅಂಡರಲ್ಲಿ ಕೆಲಸ ಮಾಡಬೇಕು. ಆ ಸಿದ್ಧಾಂತ ಅಂಡರಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ನಾನು ಈಗ ನಿಮ್ಗೆ ನಾನು ಇದನ್ನು ಹೇಳಿದ್ದು, ಯಾರು ಈ ಡೆಮೋಕ್ರೆಟಿಕ್ ಕಂಟ್ರಿಯಲ್ಲಿ ನಾವೇನು ಅವರೇ ಪಕ್ಷಕ್ಕೆ ಜೊತೆನೇ ನಿಂತ್ಕೊಂಡೇ ಮಾಡಬೇಕು ಅಂತಿಲ್ಲ. ಯಾರಿಗೆ ಬೇಕಾದ್ರೂ ನಿಮ್ಮ ಡೆಮೋಕ್ರೆಟಿಕಲ್ಲಿ ನೀವು ಯಾರಿಗೆ ಬೇಕಾದ್ರೂ ಸಪೋರ್ಟ್ ಮಾಡಿ ಕೆಲಸ ಮಾಡಿ. ಸರ್, ಈಗ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ, ನಮ್ಮ ಕ್ಷೇತ್ರದಲ್ಲಿ JDSಗೆ ಒಂದು ಬಲ ಬೇಕು, ರವೀಣ್ ಅವರೇ ಹಿಂದ್ಗಡೆ ಬಲ ಬೇಕು. ಆ ಬಲಕ್ಕೆ ನಾವು ಕೂಡ ಒಂದು ಇಳಿದ ಸೇವೆ ಇದೆ, ಅದು ಮಾಡ್ತಾನೆ ಇರ್ತೀವಿ. ನಮ್ಮ ಕ್ಷೇತ್ರದ JDSಗೆ ನಮ್ಮ ತಾತ ಹೆಂಗೆ ನಿಂತಿದ್ರು ನಾವು ನಿಂತಿದ್ದೀವಿ. ಆವತ್ತು ರವೀಣ್ ಅವರು ನಮ್ಮ ತಾತ ಹಂಗೆ ನಿಂತಿದ್ರು, ಇವತ್ತು ರವಿ ಅವ್ರಿಗೆ ನಾವು ನಿಂತಿದ್ದೀವಿ. ಸರ್, ಈಗ ಆ್ಯಡ್ ಮಾಡೋದು ಬೇಡ. ಒಂದು ಡೆಮೋಕ್ರೆಟಿಕ್ ಕಂಟ್ರಿಯಲ್ಲಿ ಕೆಲಸ ಮಾಡೋದಕ್ಕೆ ರಾಜಕೀಯ ಬೇಕಾಗಿಲ್ಲ. ಇವಾಗ ಯಾರಿಗಾರು ಅವ್ರವ್ರ ಇಷ್ಟ, ಯಾರಿಗೆ ಯಾವ ಪಕ್ಷಕ್ಕೆ ಬೇಕಾದ್ರೂ ಅವ್ರು ಸಪೋರ್ಟ್ ಮಾಡ್ಬೋದು, ಅವ್ರ ಸಿದ್ಧಾಂತಗಳಿಗೆ ಸಪೋರ್ಟ್ ಮಾಡ್ಬೋದು. ಆದರೆ ಅದಷ್ಟು ಒಂದು ಕ್ಷೇತ್ರಕ್ಕೆ ನಮ್ಮ ಕೊಡುಗೆ ಏನಾದ್ರು ಬೇಕು, ಅವ್ರಿಗೇನೋ ಹೆಲ್ಪ್ ಬೇಕು ಅಂದರೆ ನಾನು ಮುಕ್ತವಾಗಿ ಕೊಡೋಕೆ ರೆಡಿ ಇದ್ದೀನಿ. ಅವ್ರೇನು ಬಂದು ನನ್ನ ಜೊತೆ ಸೇರ್ಕೊಳ್ಳೋದೇನು ಬೇಡ. ನಾನು ಇದನ್ನ ಹೇಳೋದು, ನನ್ನ ಈ ಸಿದ್ಧಾಂತಗಳು ಅವ್ರಿಗೆ ಇಷ್ಟ ಆದರೆ ನನ್ನ ಜೊತೆ ಇರ್ತಾರೆ. ನಾನು ಯಾರಿಗೂ ಫೋರ್ಸ್ ಮಾಡಿಲ್ಲ. ಇಷ್ಟು ದಿವಸ ಆಗಿದೆ, ನಾನು ಮೆಂಬರ್ಶಿಪ್ಸು ಸ್ಟಾರ್ಟ್ ಮಾಡಿಲ್ಲ. ಎಷ್ಟೊಂದು ಜನ ಇಷ್ಟು ಮೆಂಬರ್ಸ್ ಆಗಿದ್ದಾರೆ, ಅಷ್ಟು ಮೆಂಬರ್ಸ್ ಆಗಿದ್ದಾರೆ ಅಂತ ಹೇಳ್ತಾರೆ. ಎಲ್ಲರೂ ಗೊತ್ತಿದೆ ಹೆಂಗೆ ಮೆಂಬರ್ಸ್ ಆಗ್ತಾ ಇದ್ದಾರೆ ಅಂತ. ಬಟ್ ಆ ರೀತಿ ಮೆಂಬರ್ಸ್ ಬೇಕಾಗಿಲ್ಲ ನನಗೆ. ಜನಗಳು ಡೆವಲಪ್ಮೆಂಟ್ ಕಡೆ ಆದಿ ಕಡೆ ಹೋದ್ರೆ ಆಟೋಮೆಟಿಕ್ ಮೆಂಬರ್ಸ್ ಆಗುತ್ತೆ. ಮೆಂಬರ್ಸ್ ಆದರೆ ಅದು ಮುಂದಿನ ದಿನಗಳಲ್ಲಿ ಡೆಮೋಕ್ರೆಟಿಕ್ ಕಂಟ್ರಿಯಲ್ಲಿ ಕಾಣುತ್ತೆ, ಏನು ಅನ್ನೋದನ್ನು ಕಾಣುತ್ತೆ. ಇವ್ರ ಮಿಸ್ಸಸ್ ಇದಾಗಿದ್ದು. ಸೊ ಇವ್ರ ಮಿಸ್ಸಸ್ ಏನಾಯಿತು, ನಾವು ಎಲ್ಲಿ ತನಕ ನಿಂತ್ಕೊಂಡಿವಿ ಅಂತ ಅವ್ರ ಮಾಹಿತಿನೇ ಕೇಳಿ ಅವ್ರು ಹೇಳ್ತಾರೆ. ಎಲ್ಲಿ ನಿಂತಿದೆ ಅನ್ನೋದು ಅವರೇ ಹೇಳ್ತಾರೆ. ಏನಾಗಿದೆ ಸರ್, ನಮ್ಮದು DH ಕಡೆಯಿಂದ ಕಮಿಷನರ್ ಕಡೆವರೆಗೂ ಹೋಗಿದ್ದೆ. ಕಮಿಷನರ್ ಕಡೆಯಿಂದ ನಮ್ಗೆ ಲೆಟ್ರ್ ವಾಪಸ್ ಬರ್ತಿಲ್ಲ. ಅದು ಅದಕ್ಕೆ ನಿಂತಿದ್ದೆ. ಇವರು DH ನಾನು 6 ಸಲ ಹೋಗಿ ಸರ್ವಿಸರು ಕಾಲ್ ಮಾಡಿ ಹೇಳಿದ್ದಾರೆ, ಎಲ್ಲ ವಿಸಿಟ್ ಮಾಡ್ತಾ ಇದ್ದೀವಿ. ಬಟ್ DH DC ಅಲ್ಲಿಂದ ಕೋರ್ಟಲ್ಲಿ ಕೇಸ್ ನಡೀತೈತಪ್ಪ ಅಂತ ಹೇಳ್ಬಿಟ್ಟು ಅದನ್ನೇ ಸಸ್ಪೆನ್ಷನ್ ಆಗಿರೋದು. ಸಸ್ಪೆನ್ಷನ್ ಬಟ್ ಯಾರು ಆಗಿಲ್ಲ. ಇಬ್ಬರು ಆಗಿದ್ದಂತೂ ಇದು ನಮ್ಗೆ ಲೆಟ್ರ್ ಕನ್ಫರ್ಮ್ ಲೆಟ್ರ್ ಕೊಟ್ಟಿಲ್ಲ. ಇಬ್ಬರು ಶ್ರುತಿ ರೇಣುಕಂತ ಆಗಿದ್ದಾರೆ ಅಂತ ಅವ್ರು ಹೇಳಿದ್ರು. ಆ ಕನ್ಫರ್ಮ್ ಲೆಟ್ರ್ ಕೊಡಿ ಸರ್ ಅಂತ ಕೇಳಿದರೆ ಅದು ಕೊಟ್ಟಿಲ್ಲ ನಮಗೂ. ಇವತ್ತಿಗೂ ಅವರು ಯಾರು ಅಗ್ನಿ ಅಂತೆ ಸುಗುಣ ಅಂತ ಅವ್ರ ಮೇಲೆ ಕೇಸ್ ನಡೀತಾನೆ ಇದೆ ಅಂತ ಹೇಳ್ತಿದ್ದಾರೆ. ಇವತ್ತಿಗೂ ನಮಗೂ ನ್ಯಾಯ ಅವರು ತಲುಪ್ತಾ ಇಲ್ಲ. DH ಮಹೇಶ್ ಕುಮಾರ್ ಸರ್ ಅವರಾಗಿ DC ಕಡೆಯಿಂದ ನಾನು ಓದ್ತಾ ಇದ್ದೀನಿ, ಬರ್ತಾ ಇದ್ದೀನಿ, ವಿಸಿಟ್ ಮಾಡ್ತಾ ಇದ್ದೀನಿ. ಮೊನ್ನೆ ಸಹ ತನಿಖೆ ಸಹ ಮಾಡಿದ್ದಾರೆ.
ತನಿಖೆ ಮಾಡಿದ್ರೂ ಇವತ್ತಿಗೂ ನಮ್ಮದು ಕೇಸ್ ಮೂವ್ ಮಾಡಿಲ್ಲ. ನಾನು ಮೊನ್ನೆ ಸಹ ಹೋಗಿದ್ದೆ, ಅವ್ರು ಸಿಗಲಿಲ್ಲ. ಮತ್ತು ಇನ್ನೊಂದು ಕೇಸ್ ಹೋಗಿದ್ರೆ ಅವ್ರು ಏನು ಸರ್ ಏನಾಗಿದೆ ಅಂತ ಹೇಳಿದ್ರೆ, ಇಲ್ಲಪ್ಪ ನಿಮ್ಮ ಕೇಸ್ ಕೋರ್ಟಲ್ಲಿ ನಡೀತೈತಿ, ಆ ಕಡೆ ನಮ್ಗೆ ಬರಬೇಕು, ಕಮಿಷನರ್ ರಣದೀಪ್ ಸಿಂಗ್ ಸರ್ ಆ ಕಡೆಯಿಂದ ಬಂದರೆ ನಿಮ್ಗೆ ಅದೇನು ತಲುಪ್ತೀವಿ ಅಂತ ಹೇಳಿದ್ರು. ಸರ್ ಅಟ್ಲೀಸ್ಟು ನಮ್ಗೆ ಮುಟ್ಟಿರೋ ಮಗುವಿಗೆ ಸಹ ಏನೋ ಸಹ ಪರಿಹಾರ ಕೊಡ್ಬೋದಲ್ಲ, ಮತ್ತು ಅವ್ರು ಸಸ್ಪೆಂಡ್ ಆಗಬೇಕು, ವಜಾಗ್ ಮಾಡಬೇಕಲ್ಲ, ಏನು ಇಲ್ದರೆ ಕೇಸ್ ಅಲ್ಲಿಗೆ ನಿಂತಿದ್ರಲ್ಲ ಸರ್ ಅಂತ ನಾವು ಕೇಳಿದ್ದಕ್ಕೆ ಇಲ್ಲಪ್ಪ ಆಗುತ್ತೆ, ಅಲ್ಲಿಂದಾನೇ ಬರಬೇಕು ನಮಗೆ, ನಾವು ಅದು ಸಡನ್ನಾಗಿ ಮಾಡೋಕ್ಕಾಗಿಲ್ಲ ಅಂತ ಅವ್ರು BH ಮಹೇಶ್ ಕುಮಾರ್ ಸರ್ ಹೇಳ್ತಿದ್ದಾರೆ. ಅಲ್ಲಪ್ಪ, ಈಗ ನೀನು ಸರಿ ನೀವು ಇದು ಸಂದೀಪ್ ರೆಡ್ಡಿ ಅವರು ಏನೋ ನಮ್ಗೆ ನ್ಯಾಯ ಕೊಡಿಸ್ತಾರೆ ಅಂತೇಳಿ ಆ ಭರವಸೆ ಇಟ್ಬಿಟ್ಟು ಈಗ ಅವ್ರ ಜೊತೆಲಿ ಇದ್ದೀರಿ ಅಲ್ವಾ? ಸೊ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ? ಅವ್ರ ಕೈ ಹಾಕಿದ್ದಕ್ಕೆ ನಿಮ್ಗೆ ಏನಾದ್ರು ಒಂದು ಮಟ್ಟಕ್ಕೆ ಏನಾದ್ರು ಪ್ರಕರಣ ಬಂದಿದೆಯಾ, ಅಥವಾ ನಿಮ್ಗೆ ನ್ಯಾಯ ಸಿಗೋದು ಭರವಸೆ ಕಾಣ್ತಾ ಇದೆಯಾ ನಿಮ್ಗೆ ಅಂತ? ಕಾಣ್ತಾ ಇದೆ. ಇವಾಗ ಎಲ್ಲ ಸಂಘದವರು ಬಂದು ಕೈ ಹಿಡಿದ್ರು. ಬಟ್ ಫಸ್ಟಲ್ಲಿ ಎಲ್ಲ ಸಾರು ಕೈ ಬಿಟ್ಬಿಟ್ಟು ನಮ್ಮ ಸಂದೀಪ್ ಸರ್ ಒಬ್ಬರೇ ನಮ್ಮ ಕೈ ಹಿಡಿದಿರೋದು. ಲಾಸ್ಟ್ಗೆ ಸ್ಟೇಜ್ಗೆ ಹೋಗಿದೆ. ಬಟ್ ಇವರು ಸರ್ಕಾರದಿಂದ ಮಹೇಶ್ ಸರ್ ಮತ್ತು ಅವರು DC ಸರ್ ಅವರೆಲ್ಲ ಅಲ್ಲಿಂದ ನಮಗೆ ಮಾಹಿತಿ ಏನು ಸಿಗ್ತದೆ. ಏನಾಗಿದೆ ಅಂತಂದ್ರೆ ಕೇಳಿಸ್ತಾ ನೋಡಿ, ಈ ತರ ಪ್ರಕರಣಗಳಲ್ಲಿ ಏನಾಗುತ್ತೆ ಅಂತಂದಾಗ ಒಂದು ಪ್ರೊಸೀಜರ್ ಅಂತ ಬರುತ್ತೆ. ಫಸ್ಟು ಇಬ್ಬರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಸಸ್ಪೆಂಡ್ ಮಾಡಿದಾಗ ಅವ್ರು ಕೂಡ ಅದೇ ಡಾಕ್ಟರ್ಸ್, ಅವ್ರು ಕೂಡ ಕೆಲವು ಫೆಸಿಲಿಟೀಸ್ ಇರುತ್ತೆ ಕೇಸ್ ಮಾಡ್ಕೊಳ್ಳೋದಕ್ಕೆ. ಯಾಕೆ ಅಂದಾಗ ಅವರು ಡಾಕ್ಟರ್ ಪ್ರಿವಿಸಸ್ ಅಲ್ಲಿ ಬರ್ತಾರೆ. ಸೊ ಅವ್ರದೇ ಆದ ಕೆಲವು ಇದಿರುತ್ತೆ. ರಣದೀಪ್ ಅನ್ನೋರು ಕಮಿಷನರ್, ಅವ್ರು ಕೂಡ ಇಂದನೂ ಪ್ರೆಷರ್ ತಂದಿದ್ದೀವಿ, ಅವ್ರನ್ನ ಇಮಿಡಿಯೇಟ್ ಆಗಿ ಡಿಸ್ಮಿಸ್ ಮಾಡಬೇಕು ಅಂತ. ಅವ್ರು ಕೂಡ ಕೆಲವು ಕೇಸುಗಳನ್ನ ಹಾಕೊಂಡಿದ್ದಾರೆ, ಮುಂದಿನ ದಿನ ನಡೀತಾ ಇದೆ. ಬಟ್ ಇದರಿಂದ ಒಂದು ಆಂದೋಲನ ಏನಾಯ್ತು ಅಂದ್ರೆ, ಇತ್ತೀಚೆಗೆ ಗುಂಡೂರಾವ್ ಅವರು ಕೂಡ ಅನೌನ್ಸ್ ಮಾಡ್ತಾರೆ ಗರ್ಭಿಣಿ ಶ್ರೀಯರಿಗೆ ಇದಾಗಬೇಕು ಅಂತ. ಆವಾಗ ಈ ಪ್ರಕರಣ ಕೂಡ ಅಲ್ಲಿ ಎಚ್ಚೆತ್ಕೊಳ್ತದೆ. ಯಾಕಂದ್ರೆ ಈ ತರ ಆಗಿತ್ತು ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಅಂದ್ಬಿಟ್ಟು ದೊಡ್ಡ ಮಡಿಕೆಯಲ್ಲಿ ತನಿಖೆ ಆಗ್ಬೇಕು ಅಂದ್ಬಿಟ್ಟು ಅದು ಪ್ರೆಷರೈಸ್ ಆಗುತ್ತೆ. ಅದರಿಂದ ಈಗ ಒಂದು ಮಟ್ಟಕ್ಕೆ ರೀಚ್ ಆಗಿದೆ. ಈಗ ಯಾವುದೇ ತರ ಗರ್ಭಿಣಿ ಮಹಿಳೆಯರು ಸಾವಾಗಬಾರ್ದು ಅಂತ ಅಂದ್ರೆ ಪರಿಹಾರ ಅಂತ ಬಂದಾಗ ಅದು ಲಾಂಗ್ ಪ್ರೋಸೆಸ್. ಲೀಗಲ್ ಅನ್ನೋದು ತುಂಬಾ ದೊಡ್ಡ ಪ್ರೋಸೆಸ್ ಅದು. ಅದ್ರ ಜೊತೆಲಿ ನಡ್ಕೊಂಡು ಹೋಗೋದು ಇಂಪಾರ್ಟೆಂಟ್ ಆಗುತ್ತೆ. ಬಟ್ ನೀವು ಕೇಳಿದ ಪ್ರಶ್ನೆ ಎಲ್ಲಿ ಬಂತು ಅಂತ ಕೇಳಿದ್ರಲ್ಲ, ಅಂದ್ರೆ ಇನ್ನೂ ಬಿಟ್ಟಿಲ್ಲ ಅನ್ನೋದು ಅರ್ಥ ಆಯ್ತು. ನಾವು ಎಲ್ಲೂ ಬಿಟ್ಟಿಲ್ಲ, ಇದನ್ನ ಇನ್ನೂ ನಿರಂತರವಾಗಿ ನಡೆಸ್ತಾ ಇದೀವಿ. ಆದ್ರೆ ಇವತ್ತು ಅವನು ನಿಂತಿದ್ದು ಒಂದೇ ಒಂದು ಕಾರಣಕ್ಕೆ, ಇವತ್ತು ನಮ್ಮ ಶಿಡ್ಲಘಟ್ಟ ಕ್ಷೇತ್ರದ ಯಾರ್ಯಾರು ಸ್ವಲ್ಪ ಭಯ ಇದೆ. ಈ ತರ ಏನಾದ್ರು ಅದ ಒಂದು ಪ್ರಾಬ್ಲಮ್ ಆದ್ರೆ ದೊಡ್ಡ ಮಟ್ಟದಲ್ಲಿ ಇದಾಗುತ್ತೆ ಅಂದ್ಬಿಟ್ಟು ಭಯ ಇದೆ. ಇವತ್ತು ಅದಕ್ಕೆ ನೋಡಿ, ಚಿಕ್ಕಬಳ್ಳಾಪುರದಲ್ಲಿ ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದ್ದಂಗೆ ಚಿಕ್ಕಬಳ್ಳಾಪುರ ಕಳ್ಸಿಕೊಟ್ಬಿಡ್ತಾರೆ, ಅಲ್ಲಿ ಹೋಗ್ಬಿಟ್ಟು ಟ್ರೀಟ್ ಮಾಡಿ ಅಂತ. ಯಾಕಂದ್ರೆ ಆ ಭಯ ಇದೆ. ಯಾರೋ ನರ್ಸ್ಗಳು ಮಾಡೋದು, ಟ್ರೀಟ್ ಮಾಡೋದು ಇವೆಲ್ಲ ಕಮ್ಮಿ ಆಗ್ಬೇಕು. ಆ ನಿಟ್ಟಿನಲ್ಲಿ ನಾವು ಏನ್ ಮಾಡ್ಬೇಕು ಮಾಡ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ಈ ರಿಪೋರ್ಟ್ ನಿಮ್ಗೆ ಸಿಗುತ್ತೆ. ನಮ್ಮ ಆಸೆ ಇಷ್ಟೇ, ಯಾವ ಡಾಕ್ಟರ್ಸ್ ಮಾಡಿದ್ರು ಅವರು ಸಸ್ಪೆಂಡ್ ಅಲ್ಲ ಡಿಸ್ಮಿಸ್ ಆಗಬೇಕು ಅಂದ್ಬಿಟ್ಟು ನಮ್ಮ ಹೋರಾಟ. ಅದು ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಎಷ್ಟೋ ಸಂಘಟನೆಗಳು ಬಂದ್ರು, ಬಟ್ ಅದನ್ನ ಫೈನಾನ್ಷಿಯಲಿ ಡಿಬೇಟ್ ಮಾಡಕ್ ಹೋದ್ರು, ಇದು ಅವ್ರಿಗೂ ಕೂಡ ಇಷ್ಟ ಆಗಿಲ್ಲ. ಐ ಥಿಂಕ್ ಆ ವಿಷಯದಲ್ಲಿ ಐ ವಾಸ್ ಆಲ್ಸೋ ಅವ್ನು ಕೂಡ ಸ್ವಲ್ಪ ಅಪ್ಸೆಟ್ ಆಗಿದ್ದ. ಆದರೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಲಾಜಿಕಲ್ ಹೆಂಡ್ ಕೊಡೋದ ಕೆಲಸ ನಮ್ಮ ಅಂತ ಶಿಡ್ಲಘಟ್ಟ ನಗರ. ನನಗೆ ಸಂದೀಪ್ ರೆಡ್ಡಿ ಅವರು ಸುಮಾರು ಅಂದರೆ ಒಂದು 2 ವರ್ಷದಿಂದ ತುಂಬ ಆತ್ಮೀಯರು ಮತ್ತು ಅಣ್ಣ ಅಂತ ಹೇಳಿದ್ರೆ ತುಂಬ ಇಷ್ಟಪಡ್ತೀನಿ. ನಾನು ಒಬ್ಬ BJP ಕಾರ್ಯಕರ್ತ. ಆದರೆ ಮೊನ್ನೆ ಎಲೆಕ್ಷನ್ ಚುನಾವಣೆಯಿಂದ ನಾವಿಬ್ಬರು ಜೊತೆಯಲ್ಲಿದ್ದೀವಿ. ಯಾವುದೇ ರಾಜಕೀಯ ಪರವಾಗಿಲ್ಲ, ಒಂದು ಅಣ್ಣ ಅಂತ ಹೇಳ್ಬಿಟ್ಟು ನಮ್ಮ ಮನಸ್ಸಿಗೆ ಒಪ್ಪಿಗೆ ಮಾಡಿಕೊಂಡು ನಾವು ಇಬ್ಬರು ಜೊತೆಯಲ್ಲಿರೋದು. ಮತ್ತು ನಮಗೆ ತುಂಬ ವಿಷಯಗಳಲ್ಲಿ, ತುಂಬ ಸಮಸ್ಯೆಗಳಲ್ಲಿದ್ದಾಗ ಕೆಲವೊಂದು ವಿಚಾರಗಳಲ್ಲಿ ತುಂಬ ನಮಗೆ ನಾನಿದ್ದೀನಿ ಅಂತ ನಮ್ಮ ಬೆನ್ತಟ್ಟಿ ನಮಗೆ ತುಂಬ ವಿಚಾರಗಳಲ್ಲಿ ಸಪೋರ್ಟ್ ಮಾಡಿದ್ದಾರೆ. ರಾಜಕೀಯ ಅಂತ ಬಂದಾಗ ಸಂದೀಪ್ ರೆಡ್ಡಿ ಅಣ್ಣವರು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಏನಾದರೂ ಬಂದರೆ ನಾವು ಪಕ್ಷ ನೋಡೋದಿಲ್ಲ, ವ್ಯಕ್ತಿತ್ವ ನೋಡ್ತೀವಿ. ಮತ್ತು ಅವರು ಮಾಡ್ತಿರೋ ಒಂದು ಕಾರ್ಯಕ್ರಮಗಳಿಗೆ ಶಿಡ್ಲಘಟ್ಟ ನಗರದಲ್ಲಿ ಕೆಲವರು ಅವ್ರು ಏನೇ ಮಾಡಿದ್ರು, ಏನೋ ಅವ್ರನ್ನ ಕೆಟ್ಟದಾಗಿ ಮಾತಾಡೋದಾಗಿರ್ಬೋದು, ಮತ್ತು ಏನೋ ಲೂಸ್ ಟಾಕ್ ಕೊಡ್ತಾರೆ ಅಂತ ಮಾತಾಡೋದಾಗಿರ್ಬೋದು. ಶಿಡ್ಲಘಟ್ಟದಲ್ಲಿ ಇದು ಕಾಮನ್ ಆಗಿಬಿಟ್ಟಿದೆ. ಯಾವುದೇ ಒಬ್ಬ ವ್ಯಕ್ತಿ, ಒಬ್ಬ ಗಣ್ಯ ವ್ಯಕ್ತಿ ಎಲ್ಲಿಂದನೋ ಬಂದು ಇಲ್ಲೇನೋ ಮಾಡ್ತಾರೆ ಅಂದರೆ ಅದೊಂದು ಅದ್ಭುತ ಅನ್ಕೊಳ್ತೀನಿ. ಯಾಕಂದರೆ ಇವತ್ತು ಯಾರೋ ಬಂದು ಒಂದು ಗ್ಲಾಸ್ ನೀರು ಕೊಡಬೇಕಾದ್ರೆ ಹಿಂದೂ ಮುಂದೆ ಪರಿಚಯ ಇಲ್ಲ ಅಂದರೆ ಎಲ್ಲೋ ನಿಲ್ಲಿಸಿ ಮಾತಾಡ್ತಾರೆ. ಅಂಥದ್ದು ಎಲ್ಲಿಂದನೋ ಬಂದು ಇಲ್ಲಿ ಪಾಪ ಅವ್ರೇನೋ ಮಾಡ್ತಾರೆ ಅಂದರೆ ಅವ್ರಿಗೆ ನಾವು ಸಪೋರ್ಟ್ ಮಾಡಬೇಕು ಮತ್ತು ಬೆಂಬಲ ನೀಡಬೇಕು. ಯಾರೋ ಮೊನ್ನೆ ರೀಸೆಂಟಾಗಿ ಇದೇ ಕ್ಷೇತ್ರದವರು ಮತ್ತು ಏನೋ ಅವರ ತಾತನ ಬಗ್ಗೆ ಒಂದು ಮೆಸೇಜ್ ಕೊಟ್ಟಾಗ ಹುಚ್ಚ ವೆಂಕಟ್ 3 ತಮ್ಮ ಅಂತ ಕೊಟ್ಟಿದ್ದಾರೆ. ನಿಮ್ಗೆ ಯೋಗ್ಯತೆ ಇದ್ದರೆ ನೀವು ಮಾಡ್ಬೋದು. ಮತ್ತು ಅವರು ರಾಜಕೀಯ ಪರವಾಗಿ ಯಾವುದೇ ಮಾತಾಡ್ತಿಲ್ಲ, ಮತ್ತು ಯಾವುದೇ ಸಾಮಾನ್ಯ ಜನರಿಗೆ ತೊಂದರೆನೂ ಕೊಡ್ತಿಲ್ಲ. ಅವರು ಯಾವುದೇ ಒಂದು ಕಾರ್ಯಕ್ರಮದಲ್ಲೂ, ಯಾವುದೇ ಒಂದು ನ್ಯೂಸ್ ಚಾನಲಲ್ಲೂ ಬಂದಾಗ ಅವ್ರಿಗೆ ಕೆಟ್ಟದಾಗಿ ಮೆಸೇಜ್ಗಳು ಮಾಡೋದನ್ನು ದಯವಿಟ್ಟು ಬಿಡಿ. ಅವರವ್ರ ಹಣೆ ಬರದಲ್ಲಿರೋದು ಅವ್ರಿಗಾಗುತ್ತೆ. ಎಲ್ಲಿಂದ ಬಂದವ್ರಿಗೂ ನಾವು ಆಶೀರ್ವಾದ ಮಾಡಬೇಕು. ನಮ್ಮ ಕೈಯಲ್ಲಾದರೆ ಅವ್ರಿಗೆ ಒಂದು ಬೆಂಬಲವನ್ನು ನೀಡಬೇಕು. ಪ್ರತಿಯೊಂದರಲ್ಲೂ ಅವರಿಗೆ ಕೆಟ್ಟದನ್ನು ಬಯಸಿ ಕೆಟ್ಟದಾಗಿ ಮಾತಾಡೋದು, ಅವರ ಮನಸ್ಸಿಗೆ ನೋವು ಕೊಡೋಂಥ ವಿಷಯಗಳನ್ನ ದಯವಿಟ್ಟು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನತೆ ಮಾಡಬೇಡಿ. ಇವತ್ತು ನಾನು ಒಬ್ಬ BJP ಕಾರ್ಯಕರ್ತನೇ. ಆದರೆ ನಾವು ದುಡ್ಡಿಗೆ ಅಂತ ನಮ್ಮ ಸೀಕಲ್ ರಾಮಚಂದ್ರೇಗೌಡರಾಗಿರ್ಬೋದು, ಆನಂದ್ ಗೌಡರಾಗಿರ್ಬೋದು, ಅವ್ರ ಹತ್ರನೂ ನಾವು ದುಡ್ಡಿಗೆ ಯಾವುದೇ ಕಾರಣಕ್ಕೂ ದುಡ್ಡಿಗೆ ಅಂತ ನಾವು ಆಸೆ ಪಟ್ಟು ಅವ್ರ ಹತ್ರ ಇಲ್ಲ. ನಾವು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಒಂದು 13 ವರ್ಷದಿಂದ BJPಯಲ್ಲಿದ್ದೀನಿ. ನಾವು 1000ಕ್ಕೆ 1000 ಪಟ್ಟು ಹೇಳ್ತೀನಿ, ನಮ್ಮ ಜನಾಂಗ ಎಷ್ಟಿದೆ
ಅಷ್ಟಕ್ಕೂ ನಾನು ಬೆಂಬಲ ಕೊಡೋದಕ್ಕೆ ನಾವು ರೆಡಿ ಇದ್ದೀವಿ. ಆದರೆ ಇನ್ನು ಮುಂದಿನ ದಿನಗಳಲ್ಲಿ ಅವರ ಮಾತಿಗೆ ಮತ್ತು ಅವ್ರು ಕೊಡೋ ವೀಡಿಯೋಸ್ಗೆ ಯಾರಾದರೂ ಕೆಟ್ಟದಾಗಿ ಉತ್ತರ ನೀಡಿದ್ರೆ ಅದಕ್ಕೆ ರಿಟರ್ನ್ ಏನು ಮಾಡಬೇಕು, ಆ ಉತ್ತರ ಹೆಂಗೆ ಕೊಡಬೇಕು ಅಂತ ನಾವು ಕೊಡೋದಕ್ಕೆ ನಾವು ತಯಾರಿದ್ದೀವಿ. ದೇವರು ಒಳ್ಳೇದು ಮಾಡಲಿ, ಹೆಣ್ಣಿನಿಗೆ ಒಳ್ಳೆ ವ್ಯಕ್ತಿಗಳಿಗೆ ನಾವು ಬೆಂಬಲ ನೀಡೋಣ. ಥ್ಯಾಂಕ್ಸ್ ಅಣ್ಣ. ಟ್ಯಾಗೂರ್ ಅವರ ಅಭಿಪ್ರಾಯ ತಿಳಿಸಿದ್ದಾರೆ. ನಾನು ಇಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ, ನಿಮ್ಮಲ್ಲಿ ಯಾರು ಬೇಕಾದ್ರೆ ಏನು ಕಮೆಂಟ್ಸ್ ಬೇಕಾದ್ರೂ ಹಾಕ್ಬೋದು, ಮಾಡ್ಬೋದು, ಅವ್ರ ಪಾಪ ಅವ್ರ ಅಭಿಮಾನ. ನಾನು ಇಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ, ಕ್ಷೇತ್ರದಲ್ಲಿ ನಾವು ಬಂದಿರೋದು ಒಂದು ಒಳ್ಳೆ ಕೆಲಸ ಮಾಡೋದಕ್ಕೆ. ಯಾವುದೇ ಥರ ನಮ್ಮ ಯಾರ ಮೇಲೇನೂ ಒಂದು ಕೆಟ್ಟ ಅಭಿಪ್ರಾಯದಿಂದ ಬಂದಿಲ್ಲ. ನಮ್ಮ ಕ್ಷೇತ್ರಕ್ಕೆ ನಾವು ಡೆವಲಪ್ ಮಾಡಬೇಕು. ನಾವು ಯಾರಿಗೆ ತೊಂದರೆ ಮಾಡೋಕ್ಕೆ ಬಂದಿಲ್ಲ. ಆ ಕ್ಷೇತ್ರದಲ್ಲಿ ತೊಂದರೆ ಇರೋರನ್ನ ಕೈಗೆ ತಂದಿದ್ದೀರ. ನನ್ನ ಇಷ್ಟೇ ರಿಕ್ವೆಸ್ಟು, ತೊಂದರೆ ಮಾಡೋದು ಬಿಟ್ಟು ತೊಂದರೆಯನ್ನು ಕಾಪಾಡೋ ರೀತಿಯಲ್ಲಿ ನಾವೆಲ್ಲ ಕೈ ಹಿಡಿಯೋಣ. ನಿಮಗೇನಾದ್ರು ತೊಂದರೆ ಆಗಿದೆ ನನ್ನ ಹತ್ರ ಬನ್ನಿ. ಯಾವುದೇ ವಿಷಯ ಆಸೆ ಇಷ್ಟೇ, ಎಲ್ಲರೂ ಕಮೆಂಟ್ಸ್ ಅಂತ ಬಂದಾಗ ಒಂದು ಅಭಿಪ್ರಾಯ ಕೊಡಿ ಅಂತ ಇಷ್ಟಪಡ್ತೀನಿ. ಯಾರೋ ಬೈಯೋದ್ರ ಬದಲು ನಿಮ್ಗೆ ಬೈಬೇಕು ಅನ್ಸೋ ಬೈಯಿದೆ. ಆದರೆ ನನಗನ್ಸುತ್ತೆ ನಾವು ಯಾವ್ದಾದ್ರು ಮಾಡಿದಾಗ ಒಂದು ಅಭಿಪ್ರಾಯ ಕೊಡಬೇಕು. ಅಭಿಪ್ರಾಯದಿಂದ ನಾವೇನಿರ್ತೀವಿ ಅದನ್ನು ನೋಡಿ ಅದನ್ನು ತಿದ್ಕೊಳ್ಳೋಕೆ ಟ್ರೈ ಮಾಡ್ತೀವಿ. ಸೊ ನಮ್ಮ ಕ್ಷೇತ್ರದಲ್ಲಿ ಮಾಡ್ಬೇಕಂದ್ರೆ ನಾವೆಲ್ಲ ಎಜುಕೇಟೆಡ್ ಇದ್ದಾಗ ಯಾರು ಒಬ್ಬ ಕಮೆಂಟ್ಸ್ ಹಾಕ್ತಾನೆ ಅವ್ನು ಎಜುಕೇಟೆಡ್ ಇರ್ತಾನೆ. ಆ ಎಜುಕೇಟೆಡು ಕಮೆಂಟ್ ನೆಗೆಟಿವ್ಗಿಂತನೂ ಅದ್ರಲ್ಲಿ ಏನು ಪರಿವರ್ತನೆಯಾಗಿ ನಾವು ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾವು ಫೋಕಸ್ ಮಾಡಬೇಕು. ಅದ್ರ ಬಗ್ಗೆ ನೀವು ಬರೆದಾಗ ನನಗೆ ಕೂಡ ಖುಷಿ.